ವಿಷಯಲ್ಲಿ ತರ್ಕವೇ ಇಲ್ಲ, ಬರೇ ಅನುಭವದ ಮೂಲಕ ಮಾತಾಡ್ತಿದ್ರು. ಎಲ್ಲಿ ಅನುಭವ ಹೋಯ್ತೋ ತರ್ಕ ಬಂತು. ಬೌದ್ಧರು ವೇದ ಕಾಲದ ಉಪಾಸನೆ ಮಾಡತಕ್ಕಂಥ ಋಷಿಗಳ ಕಾಲದಲ್ಲಿ ವೇದ ಮಂತ್ರಗಳು ಮತ್ತು ಅದನ್ನು ಅನುಭವಾರೂಢವಾಗಿ ಮಾತಾಡ್ತಿದ್ರಲ್ಲ, ಕ್ರಮೇಣ ಏನು ಹೋಯ್ತು, ಅನುಭವ ಹೋಯ್ತು, ವೇದ ಮಾತ್ರ ಉಳಿಯಿತು. ಅದೇನು ಹೇಳಿದ್ರು, ವೇದದಲ್ಲಿ ಹೇಳಿದೆ ಯಾಕೆ ಒಪ್ಪಬೇಕು ಅಂತ ತರ್ಕ ಶುರು ಮಾಡಿದ್ರು. ಇವರು ಉತ್ತಮ ಅನುಭವ ಇಲ್ಲ, ಅನುಭವ ಹೋಗಿ ವೇದ ಮಂತ್ರ ಅನ್ನೋದು ಬರಿಯ ಕೊಟೇಶನ್ ಆದಾಗ ನಿಮ್ಮ ಕೊಟೇಶನ್ ನಾವೇ ಯಾಕೆ ಒಪ್ಪಬೇಕು, ನಮ್ಮ ಹತ್ರ ಬೇರೆ ಕೊಟೇಶನ್ ಇದೆ ಅಂತ ಶುರು ಮಾಡಿದ್ರು ಅವರು. ಹೀಗೆ ತರ್ಕಕ್ಕೆ ಪ್ರಾಧಾನ್ಯ ಬಂತು, ಯುಕ್ತಿಯನ್ನ ಬಿಟ್ಟು ಅನುಭವಕ್ಕೆ ಪ್ರಾಧಾನ್ಯ ಇದ್ದ ವೈದಿಕ ಮತ ಹೋಗಿ ಲಾಜಿಕ್ ಮುಖ್ಯವಾಗಿರತಕ್ಕಂಥ ಬೌದ್ಧ ಧರ್ಮ ಬಂತು. ಅದರಲ್ಲಿ ತರ್ಕವೇ ಮುಖ್ಯ. ಅದಕ್ಕೆ ಆಚಾರ್ಯ ಏನು ಹೇಳಿದರು, ನಿಮ್ಮ ಹತ್ರ ಅನುಭವದ ವಿಷಯ ಮಾತಾಡಿ ಉಪಯೋಗ ಇಲ್ಲ, ನಿಮ್ಮ ಲಾಜಿಕ್ಕನ್ನು ಲಾಜಿಕ್ನಿಂದ ಹೊಡಿಬೇಕು. ನಾವು ತರ್ಕ ಮಾಡ್ತೇವೆ, ನಮಗೆ ತರ್ಕ ಮಾಡ್ಲಿಕ್ಕೆ ಬರುತ್ತೆ, ಅದು ಉಪಯೋಗ ಇಲ್ಲ ಅಂತ ಮಾಡದೇ ಬಿಡೋದು ನಾವು. ನಿಮಗೆ ಉಪಯೋಗ ಬೀಳುತ್ತಲ್ಲ ತಗೊಳ್ಳಿ, ತರ್ಕ ಮಾಡ್ತೇವೆ ನಾವು. ಅಖಂಡ ಖಂಡನ ಅವರು ಈ ಏನು ವೈದಿಕ ಧರ್ಮವನ್ನು ಖಂಡನೆ ಮಾಡಲಿಕ್ಕೆ, ಭೇದವನ್ನು ಖಂಡನೆ ಮಾಡಲಿಕ್ಕೆ, ಜಗತ್ ಸತ್ಯತ್ವವನ್ನು ಖಂಡನೆ ಮಾಡಲಿಕ್ಕೆ ಭಾರಿ 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 ಯುಕ್ತಿಗಳನ್ನೆಲ್ಲ ಮಾಡಿದ್ರು. ಆ ಖಂಡನ ನ್ಯಾಯಗಳನ್ನು, ಅದರ ಮೂಲಕ ಅಖಂಡವಾದ ಒಂದು ನಿರ್ವಿಶೇಷ ನಿರಾಕಾರವಾದ ತತ್ವ ಇದೆ ಅಂತಕ್ಕಂಥ ವಾದವನ್ನು, ಇದೆರಡನ್ನೂ ಕೂಡ ಖಂಡನೆ ಮಾಡಿದ್ರಂತೆ ಆಚಾರ್ಯ. ಅಖಂಡಜ್ಞ, ಯಾಕೆಂದ್ರೆ ಇವರು ಅಖಂಡಜ್ಞ ಅಂದ್ರೆ ಅವರ ಅಖಂಡವಾದ ಅಂದ್ರೆ ಏನು ಅಂತೂ ಇವ್ರಿಗೆ ಗೊತ್ತು, ಅದರಲ್ಲಿ ದೋಷ ಏನು ಅಂತಲೂ ಇವ್ರಿಗೆ ಗೊತ್ತು. ನಮ್ಮ ಅಖಂಡ ಗುಣಪೂರ್ಣನಾದ ಭಗವಂತನೂ ಗೊತ್ತು, ಇವರಿಗೆ ಅಖಂಡವೂ ಗೊತ್ತು, ಎಲ್ಲವೂ ಗೊತ್ತು. ಅದರಿಂದ ಈ ಎಲ್ಲ ಬಗೆಯಿಂದಲೂ ಅಖಂಡಜ್ಞರಾದ ಆಚಾರ್ಯರು ಅವರ ಅಖಂಡವಾದವನ್ನು ಖಂಡಿಸಿದರು, ನಮ್ಮ ಅಖಂಡವಾದ ಬ್ರಹ್ಮವನ್ನು ಸಮರ್ಥಿಸಿದರು. ಎಲ್ಲವನ್ನೂ ದ್ವಯಾಂಶ್ಚ ಅಖಂಡಲ ದ್ವಿಷಃ ಅಂತ ಬೌದ್ಧರ ಖಂಡನೆಯ ಜೊತೆಗೆ ಮಾಯಾವಾದವನ್ನು ಖಂಡನೆ ಮಾಡಿದರು. ಇಬ್ಬರೂ ಕೂಡ ಅವರು ಆಸುರ ಮತ ಅಂತ ಹೇಳಿದ್ರು. ಆಚಾರ್ಯ ಹೇಳಿದ್ರು, ಯಾವುದು ಎರಡೇ ಇರುವುದು, ಸತ್ಯ ಅಸತ್ಯ ಅಂತ. ಸತ್ಯ ದೇವತೆಗಳು ಮೆಚ್ಚುವಂತಹದ್ದು, ಅಸತ್ಯ ಅಸುರರು ಮೆಚ್ಚು. ಆದ್ರಿಂದ ಅಸತ್ಯ ಆದರೆ ಆಸುರ, ಸತ್ಯ ಆದರೆ ದೈವಿ ಸಂಪತ್ತು, ಆಸುರಿ ಸಂಪತ್ತು ಒಂದು ಎರಡೇ ಅಂತ ಕೃಷ್ಣ ಹೇಳಿದಾನಲ್ಲ. ಆದ್ರಿಂದ ಮಾಯಾವಾದ ದೈವಿ ಸಂಪತ್ತು ಅಲ್ಲದೆ ಇದ್ರೆ ಆಸುರಿ ಸಂಪತ್ತು, ಮಧ್ಯದ್ದು ಒಂದು ಪಂಚಾಯತಿಗೆ ಇಲ್ಲ. ಹಾಗಾಗಿ ನೀವು ಯಾವಾಗ ಆಸುರ ಸಂಪತ್ತಾಗಿರ್ತಕ್ಕಂಥ ಶೂನ್ಯವಾದವನ್ನ ನಿಮ್ಮ ವಾದವಾಗಿ ಅದಕ್ಕೆ ಮಾಯಾವಾದ ಅಂತ ಹೆಸರಿಟ್ರೋ ಅದು ಆಸುರಿ ಸಂಪತ್ತು, ಅಸುರರಿಗೆ ಪ್ರಿಯವಾಗಿರತಕ್ಕಂಥ ದೇವತೆಗಳಿಗೆ ವಿರುದ್ಧವಾದಂತಹ ಸಿದ್ಧಾಂತ ಅಂತ ಹೇಳಿ ಆಚಾರ್ಯರು ಇದನ್ನು ವಿಶ್ಲೇಷಣೆ ಮಾಡಿ ಎಳೆಯಾಗಿ ಬಿಡಿಸಿ ಖಂಡನೆ ಮಾಡಿ ಮಾಯಾವಾದವನ್ನು ಶೂನ್ಯವಾದವನ್ನು ಒಟ್ಟಿಗೆ ಖಂಡನೆ ಮಾಡಿದ್ರಂತೆ. ಈ ಖಂಡನೆ ಕೇಳ್ತಾ ಕೂತಿದ್ದಾರೆ ತಿರುಕುಮ ಪಂಡಿತಾಚಾರ್ಯರು. ಅವರಿಗೆ ಇದಕ್ಕೆ ಎರಡು ಥರ, ಅವರಲ್ಲಿ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ. ಒಳಗಿಂದ ಖುಷಿ ಆಗ್ತಾ ಇದೆ, ಹೌದು ನಾನು ನಂಬಿದ ಮತ ತಪ್ಪು ಅಂತ ನನಗೆ ಬಾಲ್ಯದಿಂದ ಕಾಣ್ತಾ ಇತ್ತು, ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ, ನಾನು ಯೋಚಿಸಿದ್ದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ ಅಂತ ಒಳಗಿಂದ ಖುಷಿ ಆಗ್ತಾ ಇದೆ. ಆದರೆ ನಮ್ಮ ಮತದವರೆಲ್ಲ ನನ್ನನ್ನು ಮುಂದೆ ಕೂಡಿಸಿ ಬಿಟ್ಟಿದ್ದಾರೆ ಎನ್ನು ವಾಕ್ಯಾರ್ಥ ಮಾಡಬೇಕು ಅಂತ, ನಾಳೆ ಇವರಿಗೆ ಇದಕ್ಕೆ ಉತ್ತರ ಎಂತದ್ದು ಹೇಳೋದು ಅಂತ ಇನ್ನೊಂದು ಕಡೆ ಈ ತರ ಗೊಂದಲದಲ್ಲಿ ಒಂಥರ ಕನ್ಫ್ಯೂಸ್ಡ್ ಮೈಂಡ್ ಆಗಿ ಆದರೆ ಖುಷಿ ಪಡ್ತಾ ಇದ್ದಾರೆ ಆಚಾರ್ಯರ ಮಂಡನೆಯನ್ನ. ಹಾಗಾದ್ರೆ ಜಗತ್ತು ಅದು ಬಿಡೋಣ, ಈಗ ಮಾಯಾವಾದ ಬ್ರಹ್ಮವಾದ ಬಿಡೋಣ. ಈ ಜಗತ್ತು ಆರೋಪಿತ, ಇಷ್ಟಂತೂ ಖಚಿತವಾ, ಜಗತ್ತು ಆರೋಪ. ಯಾವುದರಲ್ಲಿ, ಬ್ರಹ್ಮದಲ್ಲಿಯೋ ಶೂನ್ಯದಲ್ಲಿಯೋ, ಅದು ಯಾವುದೋ ಒಂದು ಶಬ್ದ ಬೇರೆ ಅಷ್ಟೇ, ಏನೋ ಒಂದು ಆರೋಪಿತ. ನಿರ್ಧರ್ಮಕವಾದ ಒಂದು ವಸ್ತುವಿನಲ್ಲಿ ಈ ಧರ್ಮಗಳನ್ನು ಆರೋಪ ಮಾಡಿದ್ದೇವೆ ನಾವು. ಆದ್ರಿಂದ ಈಗ ಜಗತ್ ಕಾರಣ ಅಂತ ಹೇಳ್ತಾರಲ್ಲ, ನಾವು ಜಗತ್ ಕಾರಣ ಅಂತ ಹೇಳ್ತೇವೆ, ಭಗವಂತ ಜಗತ್ ಕಾರಣ ಅಂತ. ಜಗತ್ ಕಾರಣ ಅಂದ್ರೆ ಎಂಥದ್ದು? ಜಗತ್ ಕಾರಣ ಅಂದ್ರೆ ಇದೇ ಅರ್ಥ, ಜಗತ್ತಿನ ಭ್ರಮೆಯಿಂದ ಆರೋಪಿತ ಅಂತ, ಬೇರೆ ಸುಳ್ಳನ್ನು ಸೃಷ್ಟಿ ಮಾಡುವ ಕಾರಣ ಅಂತದ್ದು. ಅದಕ್ಕೆ ಆಚಾರ್ಯ ಒಂದು ಅನುಮಾನ ಹೇಳ್ತಾರೆ, ಶೂನ್ಯ ಜಗತ್ ಕಾರಣ ಅಂತ ಹೇಳ್ತೀರಿ ನೀವು ಶೂನ್ಯವಾದಿಗಳು. ಜಗತ್ ಕಾರಣ ಅಂದ್ರೆ ಅದು ಆರೋಪಿತ ಅನ್ನೋದು ಮತ್ತೆ ವಿವರ ಇರಲಿ. ಶೂನ್ಯ ಜಗತ್ ಕಾರಣ ಅಂತ ಅವ್ರು ಹೇಳ್ತಾರೆ, ಬ್ರಹ್ಮ ಜಗತ್ ಕಾರಣ ಅಂತ ಮಾಯಾವಾದಿಗಳು ಹೇಳ್ತಾರೆ. ವಿಮತಂ ಕಾರಣಂ ನ ಸ್ಯಾತ್ ಅಸತ್ವಾತ್. ಅವನು ಅದು ಹೇಳ್ತಾರೆ, ನಯದೀದೃಶಂ ನೇದೃಶಂ ತತ್ ಯಥಾ ಕುಂಭಕರ್ತೆ ಇತ್ಯತ್ರ ಅನುಮೀಯತೆ. ನಾವು ನಿಮ್ಮ ಹತ್ರ ತರ್ಕ ಮಾಡ್ತೇವೆ, ನೀವು ತರ್ಕ ವಾದದವರು. ನೀವು ಏನು ಅಂದ್ರೆ ಶೂನ್ಯ ಜಗತ್ ಕಾರಣ ಅಲ್ಲ. ಶೂನ್ಯ ಅಲ್ಲ ಅಂದಾಗ ಬ್ರಹ್ಮ ಅಲ್ಲ, ಯಾಕಂದ್ರೆ ನಿರ್ಧರ್ಮಕ ಶೂನ್ಯ ನಾವು ಹೇಳುದು ಶೂನ್ಯ. ವಿಮತಂ ನಿರ್ಧರ್ಮಕವಾದ ನಿರಾಕಾರವಾದ ವಸ್ತು ಜಗತ್ ಕಾರಣ ಅಲ್ಲ. ಅದು ಏನು ಹೆಸರು ಬೇಕಾದ್ರೆ ಹೇಳ್ಕೊಳ್ಳಿ, ನೀವು ಇಬ್ಬರಿಗೆ ಒಟ್ಟಿಗೆ ಹೇಳೋದು ನಾವು. ವಿಮತಂ ಕಾರಣಂ ನ ಸ್ಯಾತ್, ಯಾಕೆ ಅಂದ್ರೆ ಅಸತ್ವಾತ್, ಅದು ಇಲ್ಲದೆ ಇರುವುದರಿಂದ ಅಂತ. ಅರೆ ನಾವು ಶೂನ್ಯವೇ ಇರೋದು ಅಂತ ಹೇಳ್ತೇವೆ, ನೀವು ಅದು ಇಲ್ಲದೆ ಇರೋದ್ರಿಂದ. ತಮಾಷೆ ಬಂದ್ರೆ ಅದನ್ನ ಸತ್ ಅಲ್ಲ, ಅದು ಅಸತ್ ಅಲ್ಲ,
ಅದು ಸದಸತ್ ಅಲ್ಲ, ಅದು ಸದಸತ್ ವಿಲಕ್ಷಣ ಅಲ್ಲ. ನಿನ್ನೆ ಹೇಳಿದ್ದೆ ನಾನು, ಅದು ಸತ್ ಅಲ್ಲ ಅಂತ ಹೇಳಿದ್ದೇನೆ. ಅದನ್ನೇ ನಾವು ಅಸತ್ವ, ಅದು ಅಸತ್ ಆದ್ದರಿಂದ ಅಂತ ಹೇಳುವುದು ಬೇಡ ನೀವು. ಮತ್ತೆ ಸತ್ ಆಗದೇ ಇರುವುದರಿಂದ ಶೂನ್ಯವನ್ನ ಸತ್ತು ಅಂತ ಒಪ್ಪುವುದಿಲ್ಲ ಅವರು. ಯಾಕಂದ್ರೆ ಅದು ಒಂದು ಕ್ವಾಲಿಟಿ ಆಯ್ತು. ಸತ್ತು ಅನ್ನೋದು ಒಪ್ಕೊಂಡ್ರೆ ಅದು ಸತ್ತು, ಇಟ್ ಈಸ್ ಎಕ್ಸಿಸ್ಟೆಂಟ್, ಅದೊಂದು ಕ್ವಾಲಿಟಿ, ನಿರ್ಧರ್ಮಕ ಆಗಬೇಕು. ಆದ್ರಿಂದ ಅದರಲ್ಲಿ ಯಾವ ಧರ್ಮವೂ ಇಲ್ಲ. ಆದ್ರಿಂದ ಅದು ಸತ್ತು ಅಂತ ಹೇಳುವುದು ನಾವು ಹೇಳುವುದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಬ್ರಹ್ಮವನ್ನು ಸತ್ತು ಅಂತ ಹೇಳುವುದಿಲ್ಲ, ಶೂನ್ಯವನ್ನು ಸತ್ತು ಅಂತ ಹೇಳುವುದಿಲ್ಲ. ಹೇಳಿದರೆ ಅದು ಧರ್ಮ ಬಂತು. ಅಸತ್ವ ಅಂತ ಅದನ್ನು ಹೇಳ್ದ, ಅದು ಸತ್ತು ಅಲ್ಲದೆ ಇದ್ದದ್ದರಿಂದ. ಯಾಕೆಂದ್ರೆ ಯಾವುದು ಕಾರಣವೋ ಅದು ಸತ್ಯವಾಗಿರುತ್ತೆ. ಯಾಕೆಂದ್ರೆ ಕುಂಬಾರ ಅಸತ್ತಾಗಿದ್ರೆ ಮಡಿಕೆ ಮಾಡ್ಲಿಕ್ಕೆ ಆಗತ್ತಾ? ಅವನು ಬಿಕಾಸ್ ಹಿ ಇಸ್ ಎಕ್ಸಿಸ್ಟೆಂಟ್ ಹಿ ಕ್ಯಾನ್ ಡೂ ಪಾರ್ಟ್ಸ್. ಅವನು ಅಸತ್ತಾಗಿದ್ರೆ ಕುಂಬಾರ ಇಲ್ಲ, ಅದರಿಂದ ಮಡಿಕೆ ಮಾಡಿದ ಅಂದ್ರೆ ಏನ್ರಿ ಅರ್ಥ? ಅದರಿಂದ ಯಾವುದು ಇದೆಯೋ ಅದು ಕಾರಣ ಆಗತ್ತೆ. ನೀವು ಶೂನ್ಯ ಆಗಲಿ ಬ್ರಹ್ಮ ಆಗಲಿ ಸತ್ ಅಲ್ಲ, ಅದರಿಂದ ಜಗತ್ ಕಾರಣ ಆಗೋದೇ ಸಾಧ್ಯ ಇಲ್ಲ. ನಾವು ಅನುಮಾನ ಮಾಡ್ತೀವಿ. ಹೌದಾ? ನಾವು ಹೇಳೋದೊಂದು, ನೀವು ಖಂಡನೆ ಮಾಡೋದೊಂದು ಆಯ್ತಲ್ಲ. ಈಗ ಏನು ಅಂಘೋ ತಾಪಸ ನೋ ಶೂನ್ಯಂ ಕಾರಣಂ ಕುಂಭಕರ್ತೃವತ್ತು. ನಾವು ಯಾರು ಕುಂಬಾರನ ಹಾಗೆ ಜಗತ್ತು ಮಾಡಿದೆ ಬ್ರಹ್ಮ ಅಂತ ಆಗಲಿ, ಕುಂಬಾರನ ಹಾಗೆ ಜಗತ್ತು ಸೃಷ್ಟಿ ಮಾಡಿದ್ದು ಶೂನ್ಯ ಅಂತ ಆಗಲಿ ನಾವು ಎಲ್ಲಿ ಹೇಳ್ತೇವೆ? ಅಂಘೋ ತಾಪಸ ಅಂತ. ಈ ಅಂಘೋ ಅನ್ನೋದು ಸಂಸ್ಕೃತ ಶಬ್ದವೇ ಅಲ್ಲ, ಸಂಸ್ಕೃತ ಶಬ್ದವೇ ಅಲ್ಲ. ಅಂಘೋ ಅಂತ ಶಬ್ದ ಅಸಂಸ್ಕೃತವಾದ ಶಬ್ದವನ್ನ ಬಳಸಿದ್ದಾರೆ ಇಲ್ಲಿ. ಪ್ರಾಯ ಆಚಾರ್ಯರು ಬಳಸಿದ್ದಾರೆ ಅನ್ನೋ ಪ್ರವಚನದಲ್ಲಿ. ಅದು ಬೌದ್ಧರ ಶಬ್ದ, ಅದು ಪಾಲಿಯಲ್ಲಿ ಇರತಕ್ಕಂಥ ಶಬ್ದ. ಅದನ್ನ ಸಂಸ್ಥೆಯಲ್ಲಿ ಬೌದ್ಧರ ಉತ್ತರ ಕೊಡುವಾಗ ಅಂಘೋ ತಾಪಸ ಅಂತ. ಅಂಘೋ ಅಂದ್ರೆ ಅಯ್ಯ ಏನಯ್ಯ ನೀನು, ನಾವು ಹೇಳಿದ್ದು ಅರ್ಥ ಆಗೋದಿಲ್ಲಲ್ಲಯ್ಯ ನಿನಗೆ ಅಂತ ಒಂದು ತಮಾಷೆಗೋಸ್ಕರ ಒಬ್ಬನ ಏನಯ್ಯ ಹೀಗೂ ವಾದ ಮಾಡ್ತೀಯಲ್ಲ, ಹೇಳಿದ್ದು ಅರ್ಥ ಮಾಡಿಕೊಳ್ಳದೆ ಅಂತ ಒಂಥರ ಒಂದು ಪಿಟಿಯೇಬಲ್ ಅನ್ನುವಾಗ ಸಂಬೋಧನೆ ಮಾಡುವ ಶಬ್ದ ಅದು. ಒಬ್ಬನನ್ನ ಪಿಟಿಯೇಬಲ್ ಅಂತ, ಅಯ್ಯೋ ಪಾಪವೇ ನಿನಗೆ ಹೇಳಿದ್ದು ಅರ್ಥ ಆಗೋದಿಲ್ವಲ್ಲ, ಎಂಥ ಮನುಷ್ಯರಯ್ಯ ಅಂತ ಹೇಳುವಾಗ ಅಂಘೋ ಅಂತಾರೆ. ಇದು ಪಾಲಿಯಿಂದ ಬಂದ ಶಬ್ದ. ಇದನ್ನ ಅಂಘೋ ದೇವಪ್ರಿಯ ಅಂತ ತಿರುಕುಮಠಾಚಾರ್ಯ ತತ್ವಪ್ರದೀಪದಲ್ಲೂ ಪ್ರಯೋಗ ಮಾಡಿದ್ದಾರೆ. ಬೌದ್ಧರನ್ನು ಖಂಡನೆ ಮಾಡುವಾಗ ಇದೇ ಶಬ್ದವನ್ನ ತತ್ವಪ್ರದೀಪದಲ್ಲಿ ತಿರುಕುಮಠಾಚಾರ್ಯ ಬಳಸ್ತಾರೆ. ಅಂದ ಪಾಲಿ ಶಬ್ದ ಬಳಸಿದ್ ಯಾಕೆ ಅಂದ್ರೆ ಬೌದ್ಧರ ಭಾಷೆಯನ್ನು ಅಣಕ ಮಾಡೋದಕ್ಕೋಸ್ಕರ. ಅಂಘೋ ತಾಪಸ ಅಲ್ಲಯ್ಯ, ನೀನು ವೇದ ಪಾರಾಯಣ ಮಾಡಿಕೊಂಡು ಪೂಜೆ ಪುನಸ್ಕಾರ ತಪಸ್ಸು ಮಾಡ್ಲಿಕ್ಕೆ ಲಾಯಕ, ವಾಕ್ಯಕ್ಕೆ ಲಾಯಕಲ್ಲ ಅಂತ ಅವನು ತಮಾಷೆ ಮಾಡುವುದನ್ನು ತಮ್ಮನ್ನೇ ಕೊಡೋದು. ಅಂಘೋ ತಾಪಸ, ನೀವು ಎಂಥ ತಾಪಸರ, ನಾವು ಹೇಳಿದ್ದು ಅರ್ಥ ಮಾಡಿಕೊಳ್ಳದೆ ಖಂಡನೆ ಮಾಡ್ತಿರಲ್ಲ ಯಾಕೆ? ನೋ ಶೂನ್ಯಂ ಕಾರಣಂ, ನಾವು ಕುಲಾಲ ಮಡಕೆ ಮಾಡತಕ್ಕಂಥ ಕುಂಬಾರನಂತೆ ಜಗತ್ತನ್ನು ಶೂನ್ಯ ಸೃಷ್ಟಿ ಮಾಡಿತು ಅಂತ ನಾವು ಎಲ್ಲಿ ಹೇಳಿದ್ದೇವೆ? ಮತ್ತೆ ಯತ್ ಸಮೃತ್ಯುತ್ಥಿತಂ ವಿಶ್ವಂ ತತ್ಕಾರಣ ಮಿತಿರಿತೆ. ನಾವು ಕಾರಣ ಅಂದ್ರೆ ಆ ಶೂನ್ಯ ತತ್ವದ ಅಜ್ಞಾನದಿಂದ ಈ ಪ್ರಪಂಚ ಕಾಣುವುದು. ಹೇಗೆ ಚಿಪ್ಪು ಇರುತ್ತದೆ, ಬೆಳ್ಳಿ ಅಂತ ಕಾಣ್ತದೆ. ಯಾವಾಗ ಚಿಪ್ಪು ಅನ್ನುವ ಜ್ಞಾನ ಇಲ್ಲದೆ ಇದ್ದಾಗ, ಚಿಪ್ಪಿನ ಅಜ್ಞಾನದಿಂದ ಬೆಳ್ಳಿ ಕಾಣುತ್ತೆ. ಹಾಗೆ ಆ ಶೂನ್ಯ ಪರತತ್ವದ ಅಜ್ಞಾನದಿಂದ ಪ್ರಪಂಚ ಕಾಣುತ್ತೆ. ಅದು ಶೂನ್ಯ ಆಗಿರಲಿ ಬ್ರಹ್ಮ ಆಗಿರಲಿ, ಪರತತ್ವದ ಅಜ್ಞಾನದಿಂದ. ಹಾಗಾಗಿ ಚಿಪ್ಪು ಬೆಳ್ಳಿಯ ಭ್ರಮೆಗೆ ಹೇಗೆ ಕಾರಣವೋ ಹಾಗೆ ವಿಶ್ವಕ್ಕೆ ಶೂನ್ಯ ಕಾರಣ ಅಥವಾ ಬ್ರಹ್ಮ ಕಾರಣ ಅಂತ ಹೇಳಿದ್ರು. ಕುಂಬಾರನಾಗಿ ಏನೋ ಪ್ರಪಂಚ ಮಣ್ಣು ತಂದು ಮಡಕೆ ಮಾಡಿದಾಗೆ ಭೂರ್ಭುವಸ್ವಹ ಲೋಕಗಳನ್ನೆಲ್ಲ ಅವನು ತಂದು ಕೂತು ಮಾಡಿದ, ಕೆತ್ತಿ ಕಡಿದು ಮಾಡಿದ್ದು ಅಂತ ಅರ್ಥ ಅಲ್ಲ. ಭ್ರಮೆ ಅಜ್ಞಾನದಿಂದ ಅದು ಕಾಣುತ್ತೆ ಅಂತ ಅರ್ಥ. ಏವಂ ಚೇತ್, ಹಾಗಾದರೆ ಕಾರಣಂ ಆಸ್ಮ ಬ್ರವೀಹಿ ಶೂನ್ಯಂ ಕಥಂಚನ. ಹೌದಾ? ಹಾಗಾದರೆ ನೀನು ನಿನಗೆ ಈಗ ನಾನೀಗ ತರ್ಕ ಮಾಡಬೇಕು ಅಂತ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ತರ್ಕ ಅಲ್ಲ, ನಿನಗೆ ಇನ್ನು ಏನು ಅಂದ್ರೆ ಅಮರಕೋಶ ಪಾಠ ಕಲೀಲಿಕ್ಕೆ ಕಲಿಸು. ಯಾಕೆಂದ್ರೆ ಅವನು ಅಮರಕೋಶ ಬರೆದವನು ಜೈನ, ನೀನು ಬೌದ್ಧ, ಇಬ್ಬರಿಗೆ ಅಯೋಗ್ಯರಿಗೆ ಸಂಗತಿ ಸಮ ಆಗತ್ತೆ. ಅಮರಕೋಶವು ಸರಿ ಇಲ್ಲ, ಅದು ಅಬದ್ಧಗಳ ಕಂತೆ ಅದು. ಆದರೆ ಊರು ಹೊಡಿತಾರಲ್ಲ ನೋಡಿ, ಅದರಲ್ಲಿ ತುಂಬಾ ಸಂಗತಿಗಳಿದೆ. ಲಿಂಗ ಭೇದಗಳು ಹೇಳಿದ ತಪ್ಪು, ಪುಲ್ಲಿಂಗವನ್ನ ಸ್ತ್ರೀಲಿಂಗ ಅಂತ ಹೇಳ್ತಾನೆ, ಯಾವುದೋ ಶಬ್ದಕ್ಕೆ ಯಾವುದೋ ಅರ್ಥ ಬರೀತಾನೆ, ಅನೇಕ ತಪ್ಪುಗಳಿದೆ ಅದು. ಆದರೆ ಇವತ್ತು ಪುರುಷಾರ್ಥಪ್ರದಾಯ ಅದು ಉಳಿಯದೆ ಸಂಸ್ಕೃತ ಜ್ಞಾನ, ಪಾಣಿನಿಯ ಸೂತ್ರ ಓದದೆ ಸಂಸ್ಕೃತ ಜ್ಞಾನ ಇಲ್ಲ, ಅಮರಕೋಶ ಓದೇ ಇಲ್ಲ, ಭಾರಿ ತಪ್ಪುಗಳಿದೆ ಅದರಲ್ಲಿ. ಹಾಗೆ ನೀನು ಅಮರಕೋಶ ಓದುವುದು ಒಳ್ಳೆಯದು, ವಾಕ್ಯಾರ್ಥ ಮಾಡುವುದು. ಯಾಕೆಂದ್ರೆ ನಿನಗೆ ಕಾರಣ ಶಬ್ದದ ಅರ್ಥವೇ ಗೊತ್ತಿಲ್ಲ. ಯಾರಾದರೂ ರಜತ ಜ್ಞಾನಕ್ಕೆ ಶುಕ್ತಿ ಕಾರಣ ಅಂತ ಹೇಳಿದ್ರು, ಮತ್ತೆ ಏನು ಹೇಳ್ತಾನೆ ಅಧಿಷ್ಠಾನ ಅಂತ ಹೇಳ್ತಾರೆ. ಅದಕ್ಕೆ ಶುಕ್ತಿಯ ಅಧಿಷ್ಠಾನದಲ್ಲಿ ಬೆಳ್ಳಿ ಕಂಡದ್ದು. ಅಲ್ಲಿ ಬೆಳ್ಳಿಯನ್ನು ಶುಕ್ತಿ ಸೃಷ್ಟಿ ಮಾಡಲಿಲ್ಲ, ಶುಕ್ತಿಗೆ ಬೆಳ್ಳಿ ರಜತವನ್ನು ಸೃಷ್ಟಿ ಮಾಡಲಿಲ್ಲ ಶುಕ್ತಿ. ಅದರಿಂದ ಶುಕ್ತಿಯಿಂದ ಬೆಳ್ಳಿ ಹುಟ್ಟಿದ್ದಲ್ಲ, ಶುಕ್ತಿಯಲ್ಲಿ ಬೆಳ್ಳಿ ಕಂಡದ್ದು. ಅದಕ್ಕೆ ಅಧಿಷ್ಠಾನ ಅಂತ ಹೇಳ್ತಾರೆ, ಭ್ರಮೆಗೆ ಅಧಿಷ್ಠಾನ ಅಂತ, ಕಾರಣ ಅಂತ ಹೇಳೋದಿಲ್ಲ. ಅದರಿಂದ ಕಾರಣಂ ಆಸ್ಮ ಬ್ರವೀಹಿ ಶೂನ್ಯಂ ಕಥಂಚನ. ಜಗತ್ತಿಗೆ ಶೂನ್ಯ ಕಾರಣ ಅಂತ ಹೇಳ್ಬೇಡ, ನಿನಗೆ ಶಬ್ದಜ್ಞಾನ ಇಲ್ಲ ಅಂತ ಹೇಳ್ಯಾರ. ಮತ್ತೆ
ಆಯುಷ್ಮನ್ ತದ ಅಧಿಷ್ಠಾನಂ. ಅಪ್ಪ ಮಗು ಅಂತ ಬೇಕು ಅಂತ ಇವರು ಅವ್ರ ಅಂಗೋ ತಾಪಸ್ ಅಂತ ತಮಾಷೆ ಮಾಡಿದಾರಲ್ಲ, ನಿನಗೆ ಅಮರಕೋಶ ಕಲೀಲಿಕ್ಕೆ ಲಾಯಕ ಅದು ಹುಡುಗ ನೀನು. ಆಯುಷ್ಮನ್ ತದ ಅಧಿಷ್ಠಾನಂ, ಅದಕ್ಕೆ ಭ್ರಮೆಗೆ ಅದು ಅಧಿಷ್ಠಾನ ಅಂತ ಹೇಳ್ತಾರೆ, ಕಾರಣ ಅಂತ ಹೇಳುವುದಿಲ್ಲ. ವಿತ್ಪಿತ್ಸಸ್ವ ಗುರೋರ್ಗೃಹೆ, ನೀನು ಗುರುಗಳ ಪಾಠಶಾಲೆ ಹೋಗಿ ಸ್ವಲ್ಪ ಕೋಶ ಅಭ್ಯಾಸ ಮಾಡ್ಕೊಂಡು ಬಾ, ಆಮೇಲೆ ಭಾಷಾಜ್ಞಾನ ಆದ್ಮೇಲೆ ಸುಮ್ಮನೆ ಭಾಷಾಜ್ಞಾನ ಹೇಳಿದ್ರೆ ವಾದ ಮಾಡುವುದೇನು. ಅಧಿಷ್ಠಾನ ಅಂತ ಹೇಳಬೇಕು, ಕಾರಣ ಅಂತ ಹೇಳಬಾರ್ದು. ಪಾಪ ಗೊತ್ತಿಲ್ಲ ನಿನಗೆ, ನೀನು ಕೋಶ ಕಲ್ಕೊಂಡು ಅಧಿಷ್ಠಾನ ಅಂದ್ರೆ ಏನು, ಕಾರಣ ಅಂದ್ರೆ ಏನು, ಈ ವ್ಯತ್ಯಾಸ ತಿಳ್ಕೊಂಡು ಬಾ, ಆಮೇಲೆ ನಿನ್ನ ಹತ್ರ ಮಾತಾಡೋದು ಒಳ್ಳೇದು ಅಂತ. ಹೀಗೆ ಆಚಾರ್ಯರ ಎಲ್ಲ ಪ್ರವಚನವೂ ಹಾಗೆ. ಅದು ತುಂಬ ಸರಳ, ತುಂಬ ಮರ್ಮಸ್ಪರ್ಶಿ, ಆಮೇಲೆ ಅದು ತುಂಬ ಪರಿಹಾಸಗರ್ಭ. ಅವರು ಇವರು ಭಾಷೆ ಆಚಾರ್ಯರು ಮಾತಾಡುವಾಗಲೂ ಅವರು ಮಾತಾಡ್ತಾ ಇದ್ರೆ ಅದು ಪರಿಹಾಸ ವಿನೋದದ ಮಾತುಕತೆ ಆಡಿದಷ್ಟು ಸರಳವಾಗಿ ನಗ್ತಾ ನಗ್ತಾ ಉತ್ತರ ಕೊಡೋರು, ಕೇಳೋರಿಗೆ ಮಾತ್ರ ಮರ್ಮವೇದಿ ಅದು. ಆದರೆ ಬಹಳ ಪರಿಹಾಸ್ಯ ಮೂಲಕ ನಗ್ತಾ ನಗ್ತಾ ತಮಾಷೆಯಾಗಿ ಎಲ್ಲವನ್ನು ಖಂಡನೆ ಮಾಡಿ ಜಾಲಾಡಿಸಿ ಬಿಡೋರಂತ ಆಚಾರ್ಯ. ಹೀಗೆ ಬೌದ್ಧ ಸಿದ್ಧಾಂತದ ಖಂಡನೆಯ ಒಂದು ಪ್ರಸ್ತಾವನೆಯನ್ನು ನಾವು ಇವತ್ತು ನೋಡಿದೆವು. ಇನ್ನು ಆ ಶೂನ್ಯವಾದ ಮತ್ತು ಮಾಯಾವಾದದ ಮತ್ತು ವಿಜ್ಞಾನವಾದ, ಸ್ಫೋಟವಾದ, ಕಾಲವಾದ, ಆಮೇಲೆ ಇದೆಲ್ಲ ವಿಷಯಗಳನ್ನ ಮುಂದೆ ಹೇಳ್ತಾರೆ. ಆ ವಿವರಗಳನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ. ನಿನ್ನೆ ನಾವು ಜಗತ್ತಿಗೆ ಶೂನ್ಯ, ನಿರಾಕಾರ, ನಿರ್ಧರ್ಮಕವಾಗಿರ್ತಕ್ಕಂಥ ಶೂನ್ಯ ಅಥವಾ ಬ್ರಹ್ಮ ಕಾರಣ ಅಂತ, ಶೂನ್ಯ ಕಾರಣ ಅಂತ ಬೌದ್ಧರು ಹೇಳ್ತಾರೆ, ನಿರ್ಗುಣವಾದ ನಿರ್ವಿಶೇಷವಾದ ಬ್ರಹ್ಮ ಕಾರಣ ಅಂತ ಮಾಯಾವಾದಿಗಳು ಹೇಳ್ತಾರೆ. ಅದಕ್ಕೆ ಕಾರಣ ಅಂತ ಕರಿಬೇಡ, ಅದಕ್ಕೆ ಅಧಿಷ್ಠಾನ ಅಂತ ಶಾಸ್ತ್ರದಲ್ಲಿ ಹೆಸರು. ಇದನ್ನ ನಿನಗೆ ಭಾಷಾಜ್ಞಾನ ಇಲ್ಲದೆ ಇದ್ದರೆ ಗುರುಕುಲದಲ್ಲಿ ಶಬ್ದಶಾಸ್ತ್ರವನ್ನು ಅಧ್ಯಯನ ಮಾಡಿ ಅರ್ಥ ತಿಳ್ಕೊಂಡು ಮಾತಾಡು ಅಂತ ಆಚಾರ್ಯರು ಹೇಳಿದ ಸಂಗತಿಯನ್ನ ಹೇಳಿದ್ದಾರೆ. ಆದರೆ ಅವನು ಹೇಳ್ತಾನೆ, ಆಯಿತು ನೀವು ಹೇಳಿದ ಶಬ್ದವನ್ನೇ ಬಳಸೋಣ. ಶಬ್ದಕ್ಕೆ ಯಾವ ಅರ್ಥದಲ್ಲಿ ನಾವು ಶಬ್ದವನ್ನು ಬಳಸ್ತೇವೆ ಅದು ಮುಖ್ಯ, ವಕ್ತೃ ತಾತ್ಪರ್ಯ ಅಂತ. ನಮ್ಮ ತಾತ್ಪರ್ಯ ಕಾರಣ ಅನ್ನೋದಕ್ಕೆ ಅಧಿಷ್ಠಾನ ಅಂತ. ನಿಮಗೆ ಆ ಅರ್ಥ ಆಗೋದಿಲ್ಲ, ಅಧಿಷ್ಠಾನ ಅಂತ ಇಟ್ಕೊಳ್ಳಿ, ಆಯ್ತಲ್ವ. ಈಗ ದೊಡ್ಡ ಸಂಗತಿ ಏನಂದ್ರೆ ಇದು ಶಬ್ದದಲ್ಲಿ ವಿವಾದ, ವಿಷಯದಲ್ಲಿ ಅಲ್ಲ. ನಾ ಅಧಿಷ್ಠಾನ ಅಂತಲೇ ಇಟ್ಕೊಳ್ಳಿ. ಕಾರಣ ಅನ್ನೋ ಶಬ್ದ ನಿಮಗೆ ಇಷ್ಟ ಅಲ್ಲ, ಬಿಟ್ಟು ಬಿಡೋಣ. ಅದರಿಂದ ಏನು, ಜಗತ್ತಿಗೆ ಶೂನ್ಯ ಅಧಿಷ್ಠಾನ, ಕಾರಣ ಅನ್ನೋ ಶಬ್ದ ಬಿಟ್ಟು ಬಿಡೋಣ. ಅಥವಾ ಮಾಯಾವಾದದಂತೆ ಜಗತ್ತಿಗೆ ನಿರ್ಗುಣ, ನಿರಾಕಾರ, ನಿರ್ಧರ್ಮಕ, ನಿರ್ವಿಶೇಷವಾದ ಬ್ರಹ್ಮ ಅಧಿಷ್ಠಾನ ಅಂತ ಹೇಳಿದ್ರೆ ಆಯ್ತಲ್ವ, ನಿಮ್ಮದು ತಕರಾರು ಮುಗೀತಲ್ವ. ಶಬ್ದದಲ್ಲಿ ಎಗಳಬೇಡ, ಅಧಿಷ್ಠಾನ ಅಂತ ಹೇಳೋಣ. ಅದಕ್ಕೆ ಆಚಾರ್ಯರು ಏನು ಉತ್ತರ ಕೊಟ್ಟರು ಅನ್ನೋದನ್ನ ನಾರಾಯಣ ಪಂಡಿತರು ಹೇಳ್ತಾರೆ. ವಿವಾದಸ್ಯ ಪದಂ ನ ಸ್ಯಾದ್ ಅಧಿಷ್ಠಾನಂ ಅಸತ್ವತಃ ವೈಧರ್ಮ್ಯೇಣ ಏಷ ದೃಷ್ಟಾಂತಃ ಶುಕ್ತ್ಯಾಧಿಪತಿ ತೀರ್ಯತೆ ಅಂತ. ಅದಕ್ಕೆ ಹೇಳ್ತಾರೆ, ಈಗ ನಾವು ಏನು ಹೇಳಿದೆವು ಹಿಂದೆ, ಜಗತ್ತಿಗೆ ಶೂನ್ಯ ಅಥವಾ ನಿರ್ಧರ್ಮಕವಾದ ಬ್ರಹ್ಮ ಕಾರಣ ಆಗುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ನಿರ್ಧರ್ಮಕ, ಆದ್ದರಿಂದಲೇ ಅಸತ್ವ. ಅದು ಯಾವುದೇ ಸದ್ಧರ್ಮಗಳು ಅಂದ್ರೆ ಪಾಸಿಟಿವ್ ಕ್ವಾಲಿಟೀಸ್, ಭಾವಧರ್ಮಗಳು, ಪಾಸಿಟಿವ್ ಕ್ವಾಲಿಟೀಸ್ ಯಾವುದು ಇಲ್ಲದೆ ಇರುವಂತಹದ್ದು ಕಾರಣ ಆಗುವುದು ಸಾಧ್ಯ ಇಲ್ಲ ಅಂತ. ಅದಕ್ಕೆ ಹೇಳಿದರು, ಕಾರಣ ಅಲ್ಲ, ಅದು ಅಧಿಷ್ಠಾನ ಅಂತ. ಅಧಿಷ್ಠಾನ ಆಗಲಿಕ್ಕೂ ಸಾಧ್ಯ ಇಲ್ಲ. ಯಾವುದರಲ್ಲಿ ಭಾವಧರ್ಮ ಇಲ್ಲವೋ ವಿವಾದಸ್ಯ ಪದಂ. ಈಗ ಜಗತ್ತಿಗೆ ಶೂನ್ಯ ಅಧಿಷ್ಠಾನ ಅಥವಾ ನಿರ್ಧರ್ಮಕವಾದ ಬ್ರಹ್ಮ ಅಧಿಷ್ಠಾನ ಅನ್ನೋದು ಬೌದ್ಧರ ಅಥವಾ ಮಾಯಾವಾದಿಗಳು ಹೇಳತಕ್ಕಂಥದ್ದು. ನಾವು ಅಲ್ಲ ಅಂತ ಹೇಳ್ತೇವೆ. ಈಗ ಒಂದು ವಿವಾದ ವಿಷಯವಾಯ್ತು. ಈಗ ಶೂನ್ಯ ಅಧಿಷ್ಠಾನ ಹೌದೋ ಅಲ್ವೋ? ಮಾಯಾವಾದ ಅಧಿಷ್ಠಾನ ಹೇಳ್ತಕ್ಕಂಥ ಅಧಿಷ್ಠಾನ ಬ್ರಹ್ಮ ಅಧಿಷ್ಠಾನ ಹೌದೋ ಅಲ್ವೋ ಅಂತ ಚರ್ಚೆ ನಿಮಗೂ ನಮಗೂ. ಈ ಚರ್ಚೆ ಅಂತೆ ವಿವಾದಸ್ಯ ಪದಂ ನ ಸ್ಯಾದ್ ಅಧಿಷ್ಠಾನಂ. ಅದು ನಾವು ಹೇಳ್ತೇವೆ ಕಾರಣ ಅಲ್ಲ ಅಂತ ಹಿಂದೆ ಹೇಳಿದ್ದೆವು. ಈಗ ಅದೇ ಕಾರಣದಿಂದ ಅದು ಅಧಿಷ್ಠಾನವೂ ಅಲ್ಲ ಅಂತ. ಯಾಕೆಂದ್ರೆ ಅಧಿಷ್ಠಾನ ಆಗ್ಬೇಕಾದ್ರೆ ಒಂದು ವಸ್ತು ಇರಬೇಕು, ಆ ವಸ್ತುವಿಗೆ ಪಾಸಿಟಿವ್ ಕ್ವಾಲಿಟೀಸ್ ಇರಬೇಕು. ಈಗ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಭ್ರಮೆ ಬರುತ್ತೆ, ಮೊಲದ ಕೋಡನ್ನು ನೋಡಿ ಬೆಳ್ಳಿ ಅಂತ ಭ್ರಮೆ ಬರುವುದಿಲ್ಲ.
ಯಾಕೆಂದ್ರೆ ಅದರಲ್ಲಿ ಯಾವುದೇ ಪಾಸಿಟಿವ್ ಕ್ವಾಲಿಟೀಸ್ ಇಲ್ಲ. ಅದರಿಂದ ಅಧಿಷ್ಠಾನ ಆಗಬೇಕಾಗಿದ್ರು ಆ ವಸ್ತು ಸತ್ಯವಾಗಿರಬೇಕು, ಅದರಲ್ಲಿ ಸತ್ವ ಇರಬೇಕು. ಇದು ಅಸತ್ವತಃ ನೀವು ಸತ್ವ ಯಾವ ಭಾವಧರ್ಮವೂ ಇಲ್ಲ ಅಂತ ಹೇಳ್ತೀರಿ ಶೂನ್ಯದಲ್ಲಿ ಮತ್ತು ಮಾಯಾವಾದದ ಪ್ರಕಾರ ಬ್ರಹ್ಮದಲ್ಲಿ. ಯಾವ ಧರ್ಮವೂ ಇಲ್ಲದೆ ಇರತಕ್ಕ ವಸ್ತು ಭ್ರಮೆಗೆ ಅಧಿಷ್ಠಾನ ಆಗುವುದು ಸಾಧ್ಯ. ಆ ವಸ್ತುವನ್ನು ನೋಡಿ ಭ್ರಮೆ ಬರುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಭ್ರಮೆ ಬರಬೇಕಾದ್ರೆ ನೋಡ್ಬೇಕಲ್ವ. ನೋಡುವುದು ಅಂದ್ರೆ ಚಕ್ಷುರು ವಿಷಯತ್ವ, ಅದು ನಿರ್ವಿಷಯ ಅಂತೀರಿ, ನಿರ್ವಿಶೇಷ ಅಂತೀರಿ, ಚಕ್ಷುರು ವಿಷಯ ಆಗುದು. ನೋಡುವುದೇ ಸಾಧ್ಯ ಇಲ್ಲ. ಯಾವುದನ್ನು ನೋಡುವುದಿಲ್ಲ ಅದನ್ನು ನೋಡಿ ಭ್ರಮೆ ಬರುವುದು ಹೇಗೆ? ಯಾವುದನ್ನು ಯಾರೂ ನೋಡುವುದು ಸಾಧ್ಯ ಇಲ್ಲವೋ ಅದನ್ನು ನೋಡಿ ಭ್ರಮೆ ಬರುವುದು ಹೇಗೆ? ಅದರಿಂದ ಕಾರಣ ಅಲ್ಲ, ಅಧಿಷ್ಠಾನವೂ ಅಲ್ಲ. ವಿವಾದಸ್ಯ ಪದಂ ನಸ್ಯಾದ ಅಧಿಷ್ಠಾನಂ. ಯಾಕಂದ್ರೆ ಅಸತ್ವತಃ ಅದರಲ್ಲಿ ಭಾವಧರ್ಮ ಸತ್ವರೂಪವಾದ ಧರ್ಮ ಇಲ್ಲದೆ ಇರುವುದರಿಂದಲೇ ಅದರಿಂದ ನಮಗೆ ಭ್ರಮೆ ಬರುವುದು ಸಾಧ್ಯ ಇಲ್ಲ. ಕುದುರೆಯ ಕೋಡನ್ನು ನೋಡಿ ಇನ್ಯಾವುದೋ ಒಂದು ವಸ್ತು ಅಂತ ಭ್ರಮೆ ಬರುವುದು ಸಾಧ್ಯ ಇಲ್ಲ. ಆದರೆ ಚಿಪ್ಪನ್ನು ನೋಡಿ ಬರಬಹುದು. ಯಾಕಂದ್ರೆ ಕುದುರೆಯ ಕೋಡು ಅಸತ್ತು, ಅಂದ್ರೆ ಅದರಲ್ಲಿ ಯಾವುದೇ ಭಾವಧರ್ಮಗಳಿಲ್ಲ. ಹೀಗೆ ದೃಷ್ಟಾಂತ ಏನಂದ್ರೆ ವೈಧರ್ಮ್ಯೇಣ ಏಷ ದೃಷ್ಟಾಂತಹ ಶುಕ್ತ್ಯಾಧಿಪತಿ ಇದೆಯತೆ. ದೃಷ್ಟಾಂತ ಚಿಪ್ಪು ಅನ್ನುವುದು ಒಂದು ವಸ್ತು ಸತ್ತದು, ಅಸತ್ತಲ್ಲ. ಅದು ಸತ್ತು, ಅದಕ್ಕೆ ಇರುವಿಕೆ ಇದೆ, ಅದು ಕಣ್ಣಿಗೆ ಕಾಣಿಸುತ್ತೆ. ಕಣ್ಣಿಗೆ ಕಾಣಿಸುವ ವಸ್ತುವನ್ನು ನೋಡಿ ಕಂಡದ್ದನ್ನ ಇನ್ನೊಂದಾಗಿ ಭ್ರಮಿಸುವುದು, ಕಾಣದೇ ಇದ್ದ ವಸ್ತುವನ್ನು ಕಂಡು ಭ್ರಮಿಸುವುದು ಹೇಗೆ? ಅದರಿಂದ ವಿಶ್ವಕ್ಕೆ ಶೂನ್ಯ ಅಧಿಷ್ಠಾನ, ಶೂನ್ಯದನ್ನೇ ವಿಶ್ವ ಅಂತ ಭ್ರಮಿಸುವುದು ಅಂತ ಏನು ಬೌದ್ಧರು ಹೇಳ್ತಾರೆ, ಹಾಗೊಂದು ಭ್ರಮೇ ಬರಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯ ಇದು ವಿಶ್ವಕ್ಕೆ ನಿರ್ಗುಣ ಬ್ರಹ್ಮ ಅಧಿಷ್ಠಾನ ಅಂತ ಏನು ಮಾಯಾವಾದ ಹೇಳ್ತದೆ, ಅದು ನಿರ್ಗುಣ ಬ್ರಹ್ಮ ಆಗಿದ್ರೆ ಅದು ಅಧಿಷ್ಠಾನ ಆಗೋದೇ ಸಾಧ್ಯ ಇಲ್ಲ. ಚಿಪ್ಪಿನಂತೆ ಅದರಲ್ಲಿ ಒಂದು ಕ್ವಾಲಿಟಿ ಇರಬೇಕು, ಅದಕ್ಕೊಂದು ಅಸ್ತಿತ್ವ ಇರಬೇಕು. ಅಸ್ತಿತ್ವ ಇದ್ದ ವಸ್ತು ಅದರ ಒಂದು ಅಸ್ತಿತ್ವಕ್ಕೆ ಭಿನ್ನವಾದ ಇನ್ನೊಂದು ಅಸ್ತಿತ್ವವನ್ನು ಭ್ರಮೆಯಿಂದ ತೋರಿಸಬಹುದು. ಅಸ್ತಿತ್ವವೇ ಇಲ್ಲದ ವಸ್ತು ಭ್ರಮೆ ಬರೆಸುವುದು ಸಾಧ್ಯ ಇಲ್ಲ. ಹಾಗಾಗಿ ಶೂನ್ಯದಲ್ಲಿ ನೀವು ಅಸ್ತಿತ್ವವನ್ನು ಒಪ್ಪುವುದಿಲ್ಲ, ನಿರ್ಗುಣ ಬ್ರಹ್ಮನಲ್ಲಿ ನೀವು ಅಸ್ತಿತ್ವವನ್ನು ಒಪ್ಪುವುದಿಲ್ಲ. ಯಾಕೆಂದ್ರೆ ಅದಕ್ಕೊಂದು ಕಾರಣ ಉಂಟು, ಮುಂದೆ ಬರ್ತದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಶ್ರುತಿ ಹೇಳಿದಾಗ ಸತ್ಯ ಅಂದ್ರೆ ಸತ್ಯ ಹೌದು ಅಂತ ಅರ್ಥ ಅಲ್ಲ, ಮತ್ತೆ ಅಸತ್ಯ ಅಲ್ಲ ಅಂತ ಅರ್ಥ ಅಂತಾರೆ. ಸತ್ಯ ಹೌದು ಅಂತ ಹೇಳ್ಬಿಟ್ಟು ಒಂದು ಧರ್ಮ ಬಂತಲ್ಲ, ಬಹಳ ವಿಚಿತ್ರ. ಅಂದ್ರೆ ಅನ್ಇಮ್ಯಾಜಿನಬಲ್ ಡಿಫಾಲ್ಟ್ಸ್, ಇವೆಲ್ಲ ಕಲ್ಪನಾತೀತವಾದ ತೆದ್ದುತನಗಳು ವೇದಾಂತದ ಹೆಸರಿನಲ್ಲಿ ಬೆಳೆದು ಬಂದಿದ್ದಾರೆ. ಆದ್ದರಿಂದ ಅದು ಅಧಿಷ್ಠಾನವೂ ಅಲ್ಲ, ಕಾರಣವೂ ಅಲ್ಲ. ಆಯ್ತು, ಇದು ಒಂದಾಯ್ತು. ಆಮೇಲೆ ಹೇಳ್ತಾರೆ ಅತತ್ವಾ ವೇದಕಂ ಮಾನಂ ಇತಿ ಸ್ವವ್ಯಾಹತಂ ಯತಃ. ಇನ್ನೊಂದು ವಿಷಯ, ಮಾಯಾವಾದಕ್ಕೂ ಬೌದ್ಧ ಸಿದ್ಧಾಂತಕ್ಕೂ ಅಂದ್ರೆ ಮಾಧ್ಯಮಿಕ ಮತ್ತು ಮಾಯಾವಾದಿ ಇವರಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ನನ್ನ ದೃಷ್ಟಿಯಲ್ಲಿ ಅಂತ ಆಚಾರ್ಯ ಹೇಳ್ತಾ ಬಂದರು. ಅಲ್ರಿ ಪ್ರಮಾಣ ಅಂತ ಹೇಳ್ತೇವೆ ನಾವು ವೇದವನ್ನ, ಅವರು ವೇದವನ್ನು ಅಪ್ರಮಾಣ ಅಂತ ಹೇಳ್ತಾರೆ. ಎರಡೂ ಒಂದೇ ಅಂತ ನೀವು ಹೇಳುವುದು ಹೇಗೆ? ಇಷ್ಟು ಢಾಳಾಗಿ ಎದ್ದು ಕಾಣುವ ವ್ಯತ್ಯಾಸ ಇದೆ. ನಾವು ವೇದ ಪ್ರಾಮಾಣ್ಯವಾದಿಗಳು, ವೇದೋಕ್ತ ಕರ್ಮಾನುಷ್ಠಾನ ಮಾಡ್ತೇವೆ, ವೇದಾಧ್ಯಯನ ಮಾಡ್ತೇವೆ. ನಾವು ವೈದಿಕರು, ಅವರು ಅವೈದಿಕರು, ವೇದ ಅಪ್ರಮಾಣ ಅಂತ ಹೇಳ್ತಾರೆ. ಅವರು ಇಬ್ಬರನ್ನು ಒಂದೇ ಸಾಲಿನಲ್ಲಿ ಸೇರಿಸ್ತಿರಲ್ಲ ನೀವು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅತತ್ವ ವೇದಕಂ ಮಾನಮಿತಿ ಸ್ವವ್ಯಾಹತಂ ಯತಃ ತದ್ವಾದಿ ತೇನ ವೇದಸ್ಯ ಸೌಭಿಪ್ರೈತಿ ಅಪ್ರಮಾಣತಾಂ. ಹೌದು, ನೀವು ವೈದಿಕರು, ಯಾಕೆ ವೇದ ಪ್ರಮಾಣ ಅಂತ ಹೇಳಿದ್ರಿ ಅಲ್ವಾ? ಏನು ಪ್ರಮಾಣ? ವೇದವನ್ನ ಪ್ರಮಾಣ ಅಂತ ಹೇಳಿದ್ರಿ. ಆಮೇಲೆ ಪ್ರಮಾಣ ಹೌದು, ಆದ್ರೆ ತತ್ವವೇದಕ ಅಲ್ಲ ಅಂತ ಹೇಳಿದ್ರಿ. ಏನು ಹೇಳಿದಾಗಾಯ್ತು? ತತ್ವವೇದಕ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವಂಥದ್ದು, ವಸ್ತು ಸ್ಥಿತಿಯನ್ನು ತಿಳಿಸುವಂಥದ್ದು. ವೇದ ತತ್ವವನ್ನು ಹೇಳುವುದಿಲ್ಲ, ಸತ್ಯವನ್ನು ಹೇಳುವುದಿಲ್ಲ, ಅದರ ಪ್ರಮಾಣ ಏನು ಹಾಗಂದ್ರೆ? ಅತತ್ವವೇದಕ ಪ್ರಮಾಣ ಅಂತ. ಈಗ ನೋಡಿ, ಎರಡು ಸಂಗತಿಗಳು ಜಗತ್ತಿನಲ್ಲಿ ಆತನಕ ಯಾರಿಗೂ ಗೊತ್ತಿರಲಿದ್ದದನ್ನು ಮಾಯಾವಾದ ರಿವೀಲ್ ಮಾಡಿತು. ಒಂದು ಸತ್ಯದಲ್ಲಿ ಎರಡು ಥರ ಇದೆ ಅಂತ, ನಿಜವಾದ ಸತ್ಯ, ಸುಳ್ಳಾದ ಸತ್ಯ ಅಂತ. ಪ್ರಮಾಣದಲ್ಲಿ ಎರಡಿದೆ, ಸತ್ಯ ಹೇಳುವ ಪ್ರಮಾಣ, ಸುಳ್ಳು ಹೇಳುವ ಸತ್ಯ ಪ್ರಮಾಣ ಅಂತ. ಈ ಎರಡು ಸಂಗತಿಗಳು ಜಗತ್ತಲ್ಲಿ ಆತನಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇದನ್ನು ರಿವೀಲ್ ಮಾಡಿತು ಬೌದ್ಧ ಸಿದ್ಧಾಂತ, ಅದ ಆಧಾರದಿಂದ ನೀವು ರಿವೀಲ್ ಮಾಡಿ ಹೇಳ್ತಾರೆ ಅತತ್ವವೇದಕಂ ಮಾನಂ. ಸತ್ಯವನ್ನು ಹೇಳದ ಪ್ರಮಾಣ ಅಂದ್ರೆ ಏನರ್ಥ? ಅದು ಹೇಳುವುದು ಸತ್ಯ ಅಲ್ಲ, ಯಾಕೆಂದ್ರೆ ಅದು ವಿಶ್ವದ ವಿಷಯ ಹೇಳ್ತದೆ, ವಿಶ್ವದ ಹೇಳ್ತದೆ, ಕರ್ಮವನ್ನು ಹೇಳುತ್ತೆ, ಯಜ್ಞಯಾಗಗಳನ್ನು ಹೇಳ್ತೇವೆ, ಸ್ವರ್ಗ ನರಕ ಎಲ್ಲವೂ ಅಸತ್ಯ. ಬ್ರಹ್ಮಕ್ಕಿಂತ ಭಿನ್ನವಾಗಿರ್ತಕ್ಕ ಇಡೀ ವಿಶ್ವ ಅಸತ್ಯ, ಅದನ್ನು ಹೇಳುತ್ತೆ ಅದು. ಅದಕ್ಕೆ
ಅದು ಅತತ್ವಾವೇದಕ. ಪ್ರಮಾಣ ಹೌದು, ಅದರ ತತ್ವಾವೇದಕ ಅಂತ ನಿನ್ನೆ ನಾನು ಇದನ್ನು ವಿವರಿಸಿದ್ದೆ. ಅದು ಇದನ್ನೇ ಸತ್ಯ ಅಂತ ಭ್ರಮಿಸಿದ ದಡ್ಡರಿಗೋಸ್ಕರ ಹೇಳೋದು ಅಂತ. ಅಂತೂ ಗೀತೆ ದಡ್ಡರಿಗೋಸ್ಕರ, ವೇದ ದಡ್ಡವರಿಗೋಸ್ಕರ, ಉಪನ್ಯಾಸ ದಡ್ಡರಿಗೋಸ್ಕರ. ದಡ್ಡರಲ್ಲದವರಿಗೆ ಏನು ಗ್ರಂಥ ಇದೆ ನಿಮ್ಮಲ್ಲಿ ಅಂದ್ರೆ ಹಾಗಾದ್ರೆ ಎಲ್ಲರೂ ದಡ್ಡರಿಗೋಸ್ಕರ ಅದು ವ್ಯಾಖ್ಯಾನ ಮಾಡಿದ್ರೆ ನೀವು ದಡ್ಡರೇ ಆಗ್ಬಿಟ್ರಿ. ಈಗ ಬುದ್ಧಿವಂತರು ಯಾರು? ಬುದ್ಧಿವಂತರಿಗೆ ಗ್ರಂಥ ಎಲ್ಲಿದೆ ಅಂದ ಅತತ್ವಾವೇದಕಂ ಮಾನಂ ಅನ್ನುವ ಮಾತುಂಟಲ್ಲ. ವೇದ ಪ್ರಮಾಣ, ಆದರೆ ಅದು ತತ್ವವನ್ನ, ಯಥಾರ್ಥವನ್ನ ಹೇಳುವುದಿಲ್ಲ. ತತ್ವ ಅಂದರೆ ಅನಾರೋಪಿತಂ ತತ್ವ ಅಂತ. ಇಡೀ ವಿಶ್ವ ಬ್ರಹ್ಮದಲ್ಲಿ ಆರೋಪಿತ, ಅದು ತತ್ವ ಅಲ್ಲ, ಅತತ್ವ. ಈ ಆರೋಪಿತವಾದಂತಹ ಭ್ರಮೆಗೆ ಒಳಗಾದ ಸತ್ಯವನ್ನು ಹೇಳುವಂತಹದ್ದು ಅತತ್ವಾವೇದಕ. ಹಾಗಾದ್ರೆ ಚಿಪ್ಪನ್ನ ಬೆಳ್ಳಿ ಅಂತ ಹೇಳ್ತಕ್ಕಂಥ ಪ್ರಮಾಣ ಅಂತ ಹೇಳಿದಾಗ ಆಯ್ತು. ವೇದ ಪ್ರಮಾಣ, ಆದರೆ ಅತತ್ವಾವೇದಕ ಅಂದ್ರೆ ಚಿಪ್ಪನ್ನ ಬೆಳ್ಳಿ ಅಂತ ಹೇಳ್ತದೆ ಅಷ್ಟೇ, ತತ್ವವನ್ನು ಹೇಳುವುದಿಲ್ಲ, ಅದನ್ನು ಪ್ರಮಾಣ. ಹೀಗೆ ಹೇಳಿದ್ರೆ ಏನು? ಯಾಕೆ ಸುಮ್ಮನೆ ಈ ನಾಟಕ? ಅದು ಪ್ರಮಾಣ ಅಲ್ಲ ಅಂತ ಬಾಯ್ಬಿಟ್ಟು ಹೇಳ್ರಿ. ಯಾಕೆಂದ್ರೆ ತತ್ವಾವೇದಕ ಅಲ್ಲ, ಆದರೆ ಪ್ರಮಾಣ ಅನ್ನೋ ಮಾತು ಪರಸ್ಪರ ವಿರುದ್ಧ, ಕಾಂಟ್ರಡಿಕ್ಟರಿ, ಸೆಲ್ಫ್ ಕಾಂಟ್ರಡಿಕ್ಟರಿ. ಅದು ಇದೇನು ಅಂದ್ರೆ ಸಾಮಾನ್ಯ ನಮ್ಮಲ್ಲಿ ನನ್ನ ತಾಯಿ ಬಂಜೆ ಅಂತ ಸಂಸ್ಥೆಯಲ್ಲಿ ಒಂದು ತಮಾಷೆ ಇದೆ. ಮೇ ಮಾತಾ ವಂಧ್ಯ, ನನ್ನ ತಾಯಿ ಬಂಜೆ, ಮತ್ತೆ ನಿನ್ನ ತಾಯಿ ಆಗೋದು ಹಾಗೆ ಅವಳು. ಹಾಗೆ ಅದು ಪ್ರಮಾಣ ಆದರೆ ಅತತ್ವಾವೇದಕ ಆಗುವುದು ಹೇಗೆ? ಅತತ್ವಾವೇದಕ ಆದರೆ ಪ್ರಮಾಣ ಆಗುವುದು ಹೇಗೆ? ಬಂಜೆ ಆಗಿದ್ದರೆ ತಾಯಿ ಆಗುವುದು ಹೇಗೆ? ತಾಯಿ ಆಗಿದ್ದರೆ ಬಂಜೆ ಆಗುವುದು ಹೇಗೆ? ಆ ಥರ ಆಯ್ತಿದ್ದು. ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತ ಹೇಳ್ತಾರೆ ಅದಕ್ಕೆ, ಸವ್ಯಾಹತಿ ಅಂತ. ತನ್ನ ಮಾತಿಗೆ ವಿರುದ್ಧವಾಗಿ ತಾನೇ ಮಾತಾಡುವುದು, ತಾನು ಮೊದಲು ಹೇಳಿದ್ದನ್ನು ಮರೆತು ತನಗೆ ವಿರುದ್ಧವಾಗಿ ತಾನೇ ವಾದ ಮಾಡುವುದು. ಆದ್ದರಿಂದ ಸವ್ಯಾಹತಮ್ಯತಃ ತದ್ವಾದಿ ತೇನ ವೇದಸ್ಯ ಸೌಭಿಪ್ರೈತಿ ಅಪ್ರಮಾಣತಾಂ. ಅದರಿಂದ ವೇದ ಅತತ್ವವಾದ ವೇದಕ ಅಂತ ಹೇಳತಕ್ಕವನಿದ್ದಾನಲ್ಲ, ಅರ್ಥ ಏನಂದ್ರೆ ವೇದ ಅಪ್ರಮಾಣ ಅಂತಲೇ. ಮತ್ತೆ ಪ್ರಮಾಣ ಅಂತ ಹೇಳಿ ಏನು ಉಪಯೋಗ? ನೀನು ವೇದ ಪ್ರಾಮಾಣ್ಯವಾದಿ ಅಲ್ಲ ಅಂದ್ರು. ವೇದವನ್ನು ಅತತ್ವಾವೇದಕ ಅಂತ ಯಾವಾಗ ಹೇಳಿದೆಯೋ ಅವಾಗಲೇ ವೇದದ ಮರ್ಯಾದೆ ತೆಗೆದಾಯಿತು. ಮತ್ತೆ ನಾನು ವೇದವನ್ನು ಪ್ರಮಾಣ ಅಂತ ಒಪ್ತೇನೆ ಅಂತ ಒಪ್ಕೊಂಡು ಏನೇನೂ ಉಪಯೋಗ ಇಲ್ಲ. ನೀನು ವೇದಾಪ್ರಾಮಾಣ್ಯವಾದಿಯೇ ಅಲ್ರಿ. ಹಾಗಲ್ಲ, ವೇದದಲ್ಲಿ ಎಲ್ಲವೂ ಅತತ್ವಾವೇದಕ ಅಂತ ನಾವು ಹೇಳೋಲ್ಲ. ವೇದದಲ್ಲಿ ಈಗ ಅಹಂ ಬ್ರಹ್ಮಾಸ್ಮಿ ಅಂತಿದೆ, ತತ್ವಮಸಿ ಅಂತಿದೆ, ಅಯಮಾತ್ಮ ಬ್ರಹ್ಮ ಅಂತಿದೆ, ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತಿದೆ. ಇವೆಲ್ಲ ವಾಕ್ಯಗಳಿವೆ, ಅವು ತತ್ವಾವೇದಕಗಳು. ಇಡೀ ವೇದ ತತ್ವಾವೇದಕ ಅಲ್ಲ ಅಂತ ನಾವು ಹೇಳೋದು ಹೊರತು ಪೂರ್ತಿ ವೇದ ಅತತ್ವಾವೇದಕ ಅಂತ ಹೇಳೋದಿಲ್ಲ. ವೇದದಲ್ಲಿ ಎರಡು ಬಗೆ, ಏನು? ತತ್ವಾವೇದಕವಾದ ವೇದ, ಅತತ್ವಾವೇದಕ. ಯಥಾರ್ಥವನ್ನು ತಿಳಿಸುವಂಥದ್ದು ಮತ್ತು ಅಯಥಾರ್ಥವನ್ನು ತಿಳಿಸುವಂಥದ್ದು ಅಂತ. ಅದು ಯಾಕೆ ಎರಡು ಥರ ಬಂತು ಅಂತ ಅನ್ನೋದು ನಮ್ಮ ಹತ್ರ ವಿವರಣೆ ಉಂಟು ಅದಕ್ಕೆ. ಇವಾಗ ಮೊದಲೇ ನೋಡಿ, ನಾವೊಂದು ಮಗುವಿಗೆ ಒಬ್ಬ ವ್ಯಕ್ತಿಯನ್ನು ತೋರಿಸ್ತೇವೆ. ವ್ಯಕ್ತಿಯನ್ನು ತೋರಿಸುವುದು, ಆ ವ್ಯಕ್ತಿಯ ಶರೀರವನ್ನು ತೋರಿಸಿ ಇವರು ಇಂಥ ವ್ಯಕ್ತಿ ಅಂತ ಹೇಳ್ತೇವೆ. ಶರೀರ ವ್ಯಕ್ತಿ ಅಲ್ಲ. ಅದನ್ನು ಮಗುವಿಗೆ ಮೊದಲೇ ಆ ಶರೀರದ ಒಳಗೆ ಒಂದು ಅದೃಶ್ಯವಾಗಿರತಕ್ಕಂತಹ ಸೋಲು ಜೀವ ಇದೆ, ಅದು ಅಂತ ಹೇಳಿದ್ರೆ ಅರ್ಥ ಆಗುವುದಿಲ್ಲ ಅದಕ್ಕೆ. ಅದಕ್ಕೆ ಮೊದಲು ಶರೀರ ಅಂತ ಹೇಳೋದು, ಶರೀರವೇ ವ್ಯಕ್ತಿ ಅಂತ ಹೇಳೋದು. ಆಮೇಲೆ ಅವನು ದೊಡ್ಡವನಾದ್ಮೇಲೆ ಶರೀರ ಅಲ್ಲ, ಶರೀರದ ಒಳಗೆ ಒಂದು ಅದೃಶ್ಯವಾದ ಚೈತನ್ಯ ಇದೆ ಅದು ಅಂತ ಮತ್ತೆ ತಿಳ್ಕೊತಾನೆ. ಕ್ರಮೇಣ ಅವನು ದೊಡ್ಡವನಾದ್ಮೇಲೆ ಅವನು ಕಾಲೇಜಿಗೆ ಹೋದ್ಮೇಲೆ ಹೇಳೋದು, ನೋಡು ಶರೀರ ಅಲ್ಲಪ್ಪ, ಯಾಕೆಂದ್ರೆ ಶರೀರ ಬಿದ್ದು ಹೋಗುತ್ತೆ, ಅವಾಗ ಆ ವ್ಯಕ್ತಿ ಮೃತರಾದ್ರು ಅಂತ ಹೇಳ್ತೇವೆ. ಹಾಗಾದ್ರೆ ಈ ಶರೀರದ ಒಳಗೆ ಒಂದು ಶಕ್ತಿ ಇತ್ತಲ್ಲ, ಅದನ್ನೇ ನಾವು ವ್ಯಕ್ತಿ ಅಂತ ಮತ್ತೆ ಕ್ರಮೇಣ ಹೇಳೋದು. ಆದ್ರಿಂದ ಈಗ ಇವರು ಇಂಥವರು ಅಂತ ನಾವು ದೇಹವನ್ನು ತೋರಿಸಿ ಹೇಳೋದು ಅಪ್ರಮಾಣವೋ? ಅಪ್ರಮಾಣ ಅಲ್ಲ, ಅದು ಒಂದು ಹಂತದಲ್ಲಿ ಹಾಗೆ ಹೇಳುವುದು ಅಗತ್ಯ. ಹಾಗೆ ದಡ್ಡರಿಗೆ ಇದೇ ಸರ್ವಸ್ವ ಅಂತ ಹೇಳೋದು ಕ್ರಮೇಣ ಬದಲಾಗ್ತಾ ಹೋಗುತ್ತೆ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇದು ಅವರು ಸೈಕಾಲಜಿ, ಇದು ಮನಃಶಾಸ್ತ್ರೀಯವಾಗಿ ಮೊದಲು ಅವರ ಮನಸ್ಸಿಗೆ ಮನವರಿಕೆ ಆಗುವ ಹಾಗೆ ಮೊದಲು ಹೊರಗಿನದ್ದು ಹೇಳೋದು, ಆಮೇಲೆ ಒಳಗೆ ಕರ್ಕೊಂಡು ಹೋಗೋದು, ಒಳಗೆ ಹೋಗು ಒಳಗಿನದ್ದು ನೋಡೋದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಿಮ್ಗೆ ಮನಃಶಾಸ್ತ್ರ ಗೊತ್ತಿಲ್ಲ. ಯಾಕೆಂದ್ರೆ ಮನಃಶಾಸ್ತ್ರದ ಪ್ರಕಾರ ಮನಸ್ಸಿಗೆ ಯಾವುದನ್ನ ನೀವು ಹೇಳಿಕೊಟ್ರೋ ಅದನ್ನೇ ಗಟ್ಟಿಯಾಗಿ ಹೇಳ್ಕೊಳ್ತದೆ. ಅದು ಅಲ್ಲ ಅಂತ ಅದನ್ನು ಬಿಡುವುದಿಲ್ಲ, ಮನಸ್ಸಿನ ಸ್ವಭಾವ. ಅವರು ಹೇಳುದು, ಈಗ ನಾವು ಈ ಶರೀರವನ್ನು ತೋರಿಸಿ ಇಂಥವರು ಅಂತ ಹೇಳಿದಾಗ ಅದನ್ನು ಉಪಾಸನೆ ಮಾಡ್ಲಿಕ್ಕೆ ಹೇಳೋದಿಲ್ಲ, ಪರಿಚಯಕ್ಕೋಸ್ಕರ ಹೇಳೋದು. ಯಾಕಂದ್ರೆ ಅವನಿಗೆ ಅಲ್ಲಿ ಪರಿಚಯಕ್ಕೆ ಶರೀರವೇ ಮುಖ್ಯ. ಶರೀರದ ಒಳಗಿರತಕ್ಕಂತಹ ವ್ಯಕ್ತಿಯನ್ನು ಗುರುತಿಸುವುದ್ರೆ ಅವನು ಗುರುತಿಸುವುದು ಶರೀರದ ಮೂಲಕ. ಆದ್ರಿಂದ ಅಲ್ಲಿ ಅದು ಮುಖ್ಯ ಆಗ್ತದೆ. ಮತ್ತು ಅದನ್ನು ಉಪಾಸನೆ, ಶರೀರವನ್ನೇ ಆತ್ಮ ಅಂತ ಉಪಾಸನೆ ಮಾಡುವಂತ ಹೇಳೋದಿಲ್ಲ. ಪರಿಚಯ ಗುರುತಿಗೋಸ್ಕರ ಒಂದು ಮಾಧ್ಯಮ, ಮೀಡಿಯಂ. ಇಲ್ಲಿ ಹಾಗಲ್ಲ, ಉಪಾಸನೆ ಮಾಡೋದು ಹೇಳೋದು ನೀವು ವೇದದಲ್ಲಿ.
ಅಸತ್ಯವನ್ನು ಉಪಾಸನೆ ಮಾಡೋದು. ಯಾಕೆಂದ್ರೆ ಅಸತ್ಯವನ್ನು ಉಪಾಸನೆ ಮಾಡ್ತಾ 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 ಕಡೆಗೆ ಸತ್ಯದ ಕಡೆಗೆ ಹೋಗ್ಲಿಕ್ಕಾಗತ್ತೆ ಅಂತ. ಇದು ಮನಃಶಾಸ್ತ್ರಕ್ಕೆ ವಿರುದ್ಧ. ಯಾಕೆಂದ್ರೆ ಮನಸ್ಸಿಗೆ ಏನನ್ನ ಫೀಡ್ ಮಾಡಿದ್ರೋ ಅದನ್ನ ಗಟ್ಟಿಯಾಗಿ ನಂಬುವುದು ಮನಸ್ಸಿನ ಅಭ್ಯಾಸ. ಅದನ್ನ ಫೀಡ್ ಮಾಡಿದ್ದನ್ನ ತಪ್ಪು ಅಂತ ಬಿಟ್ಟು ಮತ್ತೊಂದು ಕಡೆ ಹೋಗುವುದೇ ಇಲ್ಲ. ಆದ್ರಿಂದ ನೀವು ಅಸತ್ಯವನ್ನು ಉಪಾಸನೆ ಮಾಡಿದ್ರೆ ಅಸತ್ಯದ ಸಾಕ್ಷಾತ್ಕಾರವೇ, ಸತ್ಯವನ್ನು ಉಪಾಸನೆ ಮಾಡಿ ಸತ್ಸಾತ್ರಿಂದ ಈ ಅಸತ್ಯವನ್ನು ಮೊದಲು ಉಪಾಸನೆ ಮಾಡು, ಮತ್ತೆ ಕೊನೆಗೆ ಸತ್ಯ ಗೊತ್ತಾಗತ್ತೆ ಅನ್ನೋದು ಮನಃಶಾಸ್ತ್ರ ಗೊತ್ತಿಲ್ಲದವರ ಮಾತು. ಅದರಿಂದ ವೇದದಲ್ಲಿ ಎರಡು ವಿಭಾಗ ಮಾಡ್ಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಒಪ್ಪುಕೊಳ್ಳೋಣ, ಸತ್ಯವನ್ನು ಮೊದಲು ಇನ್ನು ಇನಿಷಿಯಲ್ ಸ್ಟೇಜ್ನಲ್ಲಿ ಅಸತ್ಯವನ್ನು ಹೇಳುತ್ತೆ, ಅಲ್ಲಿಂದ ಮತ್ತೆ ಕೊನೆಗೆ ಸತ್ಯವನ್ನು ಹೇಳುತ್ತೆ. ಹಾಗಾಗಿ ವೇದದಲ್ಲಿಯೂ ಕೆಲವು ಬ್ರಹ್ಮ ಪ್ರತಿಪಾದಕವಾಗಿರತಕ್ಕಂತಹ ಸತ್ಯ ಹೇಳತಕ್ಕ ವಾಕ್ಯಗಳು ಉಂಟಲ್ಲ, ಪೂರಾ ತತ್ವವೇದಕ ಅದಲ್ಲ. ಅಂದ್ರೆ ಎಂ ತತ್ವವೇದಕಂ ವೇದಂ, ವೇದ ಅದು ವೇದನೆ ದೂಷಕ ಅಂತ. ವೇದದಲ್ಲಿ ತತ್ವವೇದಕವಾದಂತಹ ಭಾಗ ಇದೆ ಅಂತ ನೀವು ಒಪ್ತೀರಿ, ನಾವು ಪೂರ್ತಿ ಅತತ್ವವೇದಕ ಅಂತ ಹೇಳುವುದಿಲ್ಲ. ತತ್ವಸ್ಯ ಅವರ್ಣನೀಯತ್ವಾದ ಸತತ್ವವೇದಕ ಕಥಂ. ನೀವು ತತ್ವ ಆವೇದಕವಾಗಿರತಕ್ಕಂಥ ವೇದದಲ್ಲಿ ಕೆಲವು ಭಾಗ ಸತ್ಯವನ್ನು ಹೇಳುತ್ತೆ, ಉಳಿದದ್ದು ಅಜ್ಞಾನಿಗಳಿಗೋಸ್ಕರ ಕರ್ಮ, ಪ್ರಾಪಂಚಿಕ ಭೋಗ, ಈ ಸಾಂಸಾರಿಕ ವಿಷಯವನ್ನು ಹೇಳುತ್ತೆ. ಕೆಲವು ಬ್ರಹ್ಮನೇ ಹೇಳುತ್ತೆ, ಅದು ತತ್ವವೇದಕ ಅಂತ ಹೇಳಿದ್ರಿ ಅಲ್ಲ. ಆಗಲಿ, ಆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಆಮೇಲೆ ಅಹಂ ಅಯಮಾತ್ಮ ಬ್ರಹ್ಮ ಇತ್ಯಾದಿ ವಾಕ್ಯಗಳಾದರೂ ತತ್ವವನ್ನು ಹೇಳುತ್ತದೆ ಅಂತ ಅಲ್ವ ನೀವು ಹೇಳೋದು? ಹೇಗೆ ಹೇಳೋದು? ತತ್ವವನ್ನು ಹೇಳಿ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಸಿದ್ಧಾಂತ ಏನು ಗೊತ್ತುಂಟ? ತತ್ವ ಅನ್ನುವುದು ಯಥೋ ವಾಚೋರಿ ವರ್ತನೆ, ಯಾವ ಶಬ್ದಕ್ಕೂ ಗೋಚರ ಅಲ್ಲ ಅಂತ. ತತ್ವವನ್ನ ಯಾವ ಶಬ್ದದಿಂದಲೂ ಹೇಳಲಿಕ್ಕಾಗೋದಿಲ್ಲ ಅನ್ನೋದು ಅವರ ಮಾಯಾವಾದದ ಮತ್ತು ಬೌದ್ಧರ ಸಿದ್ಧಾಂತ. ಶೂನ್ಯವನ್ನ ಯಾವ ಶಬ್ದದಿಂದಲೂ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಮಾಯಾವಾದದಲ್ಲಿ ಬ್ರಹ್ಮವನ್ನು ಯಾವ ಶಬ್ದದಿಂದ ಹೇಳಲಿಕ್ಕೆ ಬರೋದು. ತತ್ವ ಅನ್ನುವುದು ಶಬ್ದಕ್ಕೆ ಗೋಚರವಾಗದ್ದು, ಮಾತಿಗೆ ನಿಲುಕದ್ದು. ಆದ್ರಿಂದ ನೀವೇ ಅದನ್ನು ಹೇಳಿದ್ರಿ. ಆದ್ರಿಂದ ತತ್ವವೇದಕ ಅಂತಂದ್ರೆ ಪುನಃ ಕಾಂಟ್ರಡಿಕ್ಟರಿ ಆಯ್ತು. ತತ್ವವನ್ನು ಹೇಳುತ್ತೆ ಅಂತ ಇಲ್ಲಿ ಹೇಳ್ತೀರಿ, ತತ್ವವನ್ನು ಹೇಳುವ ಶಬ್ದವೇ ಇಲ್ಲ ಅಂತ ಒಂದು ಕಡೆ ಹೇಳ್ತೀರಿ. ಹಾಗಾದ್ರೆ ನೀವು ಅದನ್ನು ಒಪ್ಪಿದರೆ ತತ್ವವೇದಕವಾದ ವೇದ ಇಲ್ಲೇ ಇಲ್ಲ. ಯಾಕಂದ್ರೆ ತತ್ವವನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಹೇಳುವುದೆಲ್ಲ ಅತತ್ವವೇ. ಯಾವುದನ್ನು ಹೇಳ್ತೇವೋ ಅದು ಅತತ್ವ, ಯಾವುದು ತತ್ವವೋ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಯಾವುದನ್ನ ನೋಡ್ತೇವೋ ಅದೆಲ್ಲ ಸುಳ್ಳು, ಯಾವುದು ಸತ್ಯವೋ ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಹೀಗೆ ಅವರ ವಾದ. ಹಾಗೇನೆ ತತ್ವ ಯಾವುದು ತತ್ವವೋ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಯಾವುದನ್ನು ಹೇಳ್ತೇವೋ ಅದು ತತ್ವ ಅಲ್ಲ. ಅದರಿಂದ ತತ್ವವೇದಕ ವೇದ ಅನ್ನುವುದು ಕೂಡ ಒಂದು ಬೋಗಸ್ ಸ್ಟೇಟ್ಮೆಂಟ್. ನಿಮ್ಮಲ್ಲಿ ತತ್ವವೇದಕ ಭಾಗವೇ ಇಲ್ಲ, ಸುಮ್ಮನೆ ಜನರಿಗೆ ಮೋಸಕ್ಕೋಸ್ಕರ ಹೇಳಿದ್ದು. ನಾವು ಹೇಳುವುದು ಹಾಗಲ್ಲ. ನಿಮಗೆ ಗಡಿಬಿಡಿ ಅರ್ಥ ಆಗೋದಿಲ್ಲ ಹೇಳಿದ್ದು, ಅದು ಅವಸರ ಮಾಡ್ಕೊಂಡು ಖಂಡನೆ ಮಾಡ್ತೀರಿ ಅಂತಾರೆ ಅವರು ಮಾಯಾವಾದಿಗಳು. ಬೋದು ಏನು ಅಂದ್ರೆ ಲಕ್ಷಣಾಭಿ ಪ್ರವರ್ತಂತೆ ವಾಕ್ಯಾನಿ ತಿಸೃಭಿರಿ ಯದಿ. ನಾವು ಏನು ಹೇಳೋದು ಗೊತ್ತುಂಟ? ಈಗ ಯಾವುದೇ ಒಂದು ಶಬ್ದ ಅದನ್ನ ಹೇಳುವುದಿಲ್ಲ ಅಂತ. ಹೇಳುವುದಿಲ್ಲ ಅಂದ್ರೆ ಆ ಶಬ್ದಕ್ಕೆ ಅದು ಅರ್ಥ ಅಲ್ಲ, ವಾಚ್ಯಾರ್ಥ ಅಲ್ಲ ಅಂತ. ಆದರೆ ಯಾವ ಹೇಳದೇ ಇದ್ದಂತಹ ಸಂಗತಿಯನ್ನು ಕೂಡ ನಾವು ಹೇಳ್ಬೋದು ಶಬ್ದದಿಂದ. ಹೇಗೆ ಅಂದ್ರೆ ಲಕ್ಷಣ ಅಂತ ಒಂದಿದೆ. ಈಗ ನೋಡಿ, ಇದು ಪುಸ್ತಕ ಅಂತ ಹೇಳ್ತೇವೆ, ಇದು ವಾಚ್ಯಾರ್ಥ. ಪುಸ್ತಕ ಅಂತ ಒಂದು ವಸ್ತು ಇದೆ, ಅದಕ್ಕೆ ಹೆಸರು ಪುಸ್ತಕ ಅಂತ. ಇನ್ನೊಂದು ವಾಕ್ಯ ಇದೆ, ಗಂಗಾಯಾಮ್ ಘೋಷಃ. ಅವನು ಗಂಗೆಯಲ್ಲಿ ಮನೆ ಮಾಡಿಕೊಂಡಿದ್ದಾನೆ. ಅದು ಗಂಗೆಯಲ್ಲಿ ಹೇಗಿದೆ ಮನೆ ಮಾಡೋದು? ಕೊಚ್ಚಿಕೊಂಡು ಹೋಗ್ಲಿಲ್ಲ ಯಾಕೆ ಅವನ ಮನೆ? ಅದು ನೀರನ್ನು ಕೊಚ್ಚಿಕೊಂಡು ಹೋಗ್ಬೇಕಿತ್ತಲ್ಲ. ಗಂಗೆಯಲ್ಲಿ ಮನೆ ಅಂದ್ರೆ ಗಂಗಾ ತೀರದಲ್ಲಿ ಅಂತ ಅರ್ಥ. ಅಲ್ಲಿ ಗಂಗೆ ಎನ್ನುವ ಶಬ್ದಕ್ಕೆ ವಾಚ್ಯಾರ್ಥ ಗಂಗಾ ನದಿ ಅಂತ. ಅದರ ವಾಚ್ಯಾರ್ಥ ಇಟ್ಟುಕೊಳ್ಬಾರ್ದು, ಗಂಗೆಯ ತಡಿಯಲ್ಲಿ ಅಂತ ಅರ್ಥ ಮಾಡಬೇಕು. ಆಗ ವಾಚ್ಯಾರ್ಥ ಬಿಟ್ಟು ಲಕ್ಷಣ ಮಾಡಬೇಕು. ಅದನ್ನ ಶಬ್ದ ವಾಚ್ಯವಲ್ಲದ ತೀರ ಅಲ್ಲಿ ವಾಚ್ಯ ಆಯ್ತೋ ಇಲ್ವೋ, ಅಲ್ಲಿ ಗಮ್ಯ ಆಯ್ತು, ಬೋಧ ಬಂತು, ವಾಚ್ಯ ಆಗಲಿಲ್ಲ. ತೀರ ಅನ್ನೋದು ಗಂಗಾ ಶಬ್ದದ ವಾಚ್ಯಾರ್ಥ ಅಲ್ಲ. ಅದಕ್ಕೇನು ಹೇಳಿದ್ರೆ ಅದು ಲಕ್ಷಣ ಅಂತ ಹೇಳ್ತಾರೆ. ಅದನ್ನ ನಾವು ಲಕ್ಷಣಯ ಗಂಗೆ ಅಂದ್ರೆ ಗಂಗೆಯ ತಡಿ ಅಂತ ಅರ್ಥ. ಇದೆಲ್ಲ ನಮಗೆ ಲೋಕದಲ್ಲಿ ಇದೆ ಈ ವ್ಯವಹಾರ ಇಂಥದ್ದು. ಕೆಲವು ಲಕ್ಷಣ ಅಂತ ರೂಢಿಯಲ್ಲಿ ಬಂದುಬಿಟ್ಟಿದೆ. ಆಮೇಲೆ ಹೇಳ್ತಾರೆ ಚೌಕಿ ಎದ್ದಿತು ಅಂತ. ಚೌಕಿಯಲ್ಲಿ ಹೇಳುತ್ತೆ, ಚೌಕಿಯಿಂದ ಕಟ್ಟಡ, ಆ ಕಂಬ ಗೋಡೆ, ಅದಕ್ಕೆ ಚೌಕಿ ಅಂತ ಹೆಸರು. ಅದು ಹೇಳುವುದಲ್ಲಿ ಚೌಕಿಯಲ್ಲಿ ಕೂತವರು ಊಟ ಮಾಡಿ ಎದ್ರು ಅಂತ ಅರ್ಥ. ಅದಕ್ಕೆ ಅದು ಎಲ್ಲರಿಗೂ ಅರ್ಥ ಆಗತ್ತೆ. ಅಷ್ಟೆಲ್ಲ ವಿವರ. ಚೌಕಿ ಎದ್ದಿದ್ದು, ಚೌಕಿಯಲ್ಲಿ ಕೂತವರು ಊಟದಿಂದ ಎದ್ರು, ಇಷ್ಟು ಒದ್ದಾಟ ಪಡಬೇಕಾಗಿಲ್ಲ. ಚೌಕಿ ಎದ್ದಿಂದ ಅಷ್ಟು ಅರ್ಥ ಆಗ್ತದೆ ಕೇಳುವಾಗ. ಭೋಜನ ಶಾಲೆ ಎದ್ದಿತು, ಭೋಜನ ಶಾಲೆ ಕೂತಿತು, ಅರೆ ಅದು ಎಲ್ಲಿ ಕೊಡುತ್ತೆ ಎಂದು ಹೇಳುತ್ತೆ. ಅದ್ರ ಅರ್ಥ ಆಗುತ್ತೆ ಕೇಳೋರಿಗೆ. ಭೋಜನ ಶಾಲೆ ಕೂತಿತು ಅಂದ್ರೆ ಊಟ ಕೂತರು ಅಂತ ಅರ್ಥ. ಭೋಜನ ಶಾಲೆ ಎದ್ದಿತು ಅಂದ್ರೆ ಅಲ್ಲಿ ಊಟ ಕೂತವರು ಎದ್ದು. ಯಾರೇ ಕಾಮನ್ ಸೆನ್ಸ್ ಇದ್ದು ಇದೆಲ್ಲ ಲಕ್ಷಣ ಅಂತ. ಶಬ್ದದ ವಾಚ್ಯಾರ್ಥ ಅಲ್ಲ, ಆದ್ರೂ ಶಬ್ದದಿಂದ ಬೋಧ್ಯ ಆಗತ್ತೆ.
ಆದ್ರಿಂದ ಲಕ್ಷಣದಿಂದ ತಿಳ್ಕೋಬಹುದು. ಹಾಗೆ ನೋಡಿ ಇನ್ನು ಕೆಲವು ಉಂಟು. ಏನು ಅಂದ್ರೆ ಹಪ್ಪಳ ಶಂಡಿಗೆ ಹಾಕ್ತಾರೆ ಒಣಗಲಿಕ್ಕೆ. ಮಕ್ಕಳ ಹತ್ರ ಹೇಳ್ತಾರೆ ಏನು ಕಾಗೆ ಬಾರದ ಹಾಗೆ ನೋಡ್ಕೋ ಅಂತ. ಅವನು ಕೂತ್ಕೊಂಡ, ಕಾಗೆ ಬರಲಿಲ್ಲ, ನಾಯಿ ಬಂತು, ಸುಮ್ಮನೆ ಕೂತ್ಕೊಂಡ, ಹಪ್ಪಳ ಹಿಡ್ಕೊಂಡು ಹೋಯ್ತು. ನಾಯಿ ಬಂತು ಹಿಡ್ಕೊಂಡು ಹೋಯ್ತಲ್ಲ, ನಿನ್ನ ನಾಯಿ ಬಾರದಾಗ ನೋಡ್ಕೊ ಅಂತ ಹೇಳಿಲ್ಲ, ಕಾಗೆ ಬಾರದಾಗ ನೋಡ್ಕೊ ಮಾತ್ರ ಹೇಳಿದ್ದು ಅಂತ ಹೇಳಿದ ಅಂತ ಮಗ. ಆದ್ರೆ ಭಾಷೆ ಬರುವುದಿಲ್ಲ ನೀನೆ ಅಂತ ಹೇಳಿ ತಾಯಿ ಅವಾಗ. ಭಾಷೆ ಕರೆಕ್ಟ್ ಹೇಳಿದ್ದು ನಿನಗೆ ಭಾಷೆ ಬರುವುದಿಲ್ವಾ? ಕಾಗೆ ಬಾರದಾಗ ನೋಡ್ಕೊಂಡ್ರೆ ಏನರ್ಥ? ಹಪ್ಪಳವನ್ನ ಕೊಂಡೊಯ್ಯುವಂಥ ಬೇರೆ ಯಾವುದೋ ಅನಪೇಕ್ಷಿತ ಪ್ರಾಣಿಗಳು ಬಂದು ಕೊಂಡೊಯ್ದಂತೆ ನೋಡ್ಕೊಂಡು. ಕಾಗೆ ಅಂದ್ರೆ ಕಾಗೆ ಒಂದೇ ಅಲ್ಲ, ಕಾಗೆ ಅಂತ ಎಲ್ಲ ಹಪ್ಪಳ ಕೊಂಡೋಗೋ ಪ್ರಾಣಿಗಳು. ಅಷ್ಟು ಅರ್ಥ ಆಗುದಿಲ್ಲ ನಿನಗೆ. ನೋಡಿ ಇಲ್ಲಿ ವಾಚ್ಯಾರ್ಥ ಕಾಗೆ, ಅಲ್ಲಿ ಲಕ್ಷ್ಯಾರ್ಥ ಯಾವುದು? ಕಾಗೆಯಂತೆ ಹಪ್ಪಳ ಕದಿಯುವ ಎಲ್ಲ. ಒಬ್ಬ ಮನುಷ್ಯ ಬಂದು ಹಿಡ್ಕೊಂಡು ಹೋದ್ರೆ ನಡೆಯಬೇಕು, ಅವನು ಕಾಗೆ ಜಾತಿಯವನೇ, ಎಲ್ಲ ಹಿಡ್ಕೊಂಡು ಬಂದು ಹಿಂಬದಿಂದ ಬಂದ. ಅದರಿಂದ ಕಪ್ಪಳ ಕದಿಯುವ ಪ್ರಾಣಿಗಳಿಂದ ರಕ್ಷಣೆ ಮಾಡುವಂತ ಅರ್ಥ ಅಲ್ವಾ? ಕಾಗೆ ಅನ್ನೋದಕ್ಕೆ ಆ ಅರ್ಥ ಉಂಟಾ? ಇಲ್ಲ. ಆದ್ರೆ ಬೋಧ ಆಗ್ತದೋ ಇಲ್ವೋ? ಇದಕ್ಕೆ ಲಕ್ಷಣ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಶಬ್ದದಿಂದ ವಾಚ್ಯವಲ್ಲದ ಅರ್ಥವೂ ಕೂಡ ವಕ್ತೃ ತಾತ್ಪರ್ಯದಲ್ಲಿ ಇದ್ದಾಗ ನಮಗೆ ಅದು ಬೋಧ ಆಗತ್ತೆ. ವಕ್ತೃ ತಾತ್ಪರ್ಯದಿಂದ ಕೆಲವೊಮ್ಮೆ ವಕ್ತೃ ತಾತ್ಪರ್ಯ ಮಾತ್ರ ಸಾಕಾಗತ್ತೆ ನಿರೂಢ ಲಕ್ಷಣದಲ್ಲಿ. ಕೆಲವೊಮ್ಮೆ ವಾಚ್ಯಾರ್ಥ ಬಾಧ, ವಾಚ್ಯಾರ್ಥ ಬಾಧ ಇದ್ದೇ ಇರ್ತದೆ ಎಲ್ಲ ಕಡೆ. ಅದರ ವಾಚ್ಯಾರ್ಥ ಬಾಧ ಅನ್ನುವುದು ಬೋಧ ಆಗಿ ಲಕ್ಷಣ ಅಲ್ಲ, ನಿರೂಢ ಲಕ್ಷಣದಲ್ಲಿ ಸಹಜವಾಗಿ ಬೋಧ ಆಗಿಬಿಡ್ತದೆ. ಏನೇ ಇರಲಿ, ಹೀಗೊಂದು ಲಕ್ಷಣ ಅಂತ ಉಂಟು ನೋಡಿ. ನಾವಂತೂ ಲಕ್ಷಣವನ್ನ 3 ಥರ ಮಾಡಿದ್ದೇವೆ, ಅದು ಅವರದೇ ಹೊಸ್ತು, ಬೇರೆ ಯಾರು ಹೇಳೋದಿಲ್ಲ. ಏನು ಅಂದ್ರೆ ಲಕ್ಷಣದಲ್ಲಿ 3 ಥರ: ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ ಜಹಲ್ ಲಕ್ಷಣ. ಜಹಲ್ ಲಕ್ಷಣ ಅಂದ್ರೆ ವಾಚ್ಯಾರ್ಥವನ್ನು ಪೂರಾ ಬಿಟ್ಟೇ ಬಿಡೋದು. ಇಂಥದ್ದೊಂದು ನಿಜವಾಗಿ ಇಲ್ಲ ಎಲ್ಲಿಯೂ. ವಾಚ್ಯಾರ್ಥವನ್ನು ಬಿಟ್ಟೇ ಬಿಟ್ಟು ಲಕ್ಷಣ ಮಾಡೋದು ಅಂದ್ರೆ ಏನು ಗೊತ್ತುಂಟಾ? ಗಂಗಾಯಾಮ್ ಘೋಷಃ ಅಂದ್ರೆ ಯಮುನಾ ತೀರದಲ್ಲಿ ಮನೆ ಅಂತ ಅರ್ಥ ಲಕ್ಷಣ. ಯಾಕಂದ್ರೆ ನಾವು ವಾಚ್ಯಾರ್ಥ ಜಹತ್ ಬಿಟ್ಟು ಬಿಟ್ಟಿದ್ದೇವೆ, ವಾಚ್ಯಾರ್ಥ ಪೂರ ಬಿಟ್ಟು ಹೀಗೆ ಯಾಕೆ ಲಕ್ಷಣ? ವಾಚ್ಯಾರ್ಥವನ್ನು ಪೂರಾ ತ್ಯಾಗ ಮಾಡಿ ಲಕ್ಷಣ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಗಂಗಾ ಅನ್ನೋದನ್ನು ಇಟ್ಟುಕೊಂಡು ಗಂಗೆಯ ತೀರದಲ್ಲಿ ಅಂತ ಅರ್ಥ ಮಾಡಬಹುದು. ಗಂಗಾಯಾಮ್ ಅನ್ನೋದಕ್ಕೆ ಗಂಗೆಯಲ್ಲಿ ಅಲ್ಲ, ಮತ್ತೆ ಯಮುನಾ ತೀರದಲ್ಲಿ ಅಂತ ಅರ್ಥ. ಲಕ್ಷಣ ಅಂದ್ರೆ ಆಗತ್ತಾ? ಆದ್ರಿಂದ ಜಹಲ್ ಲಕ್ಷಣ ಅಂತ ಒಂದಿಲ್ಲ, ಪೂರ ಬಿಟ್ಟು ಲಕ್ಷಣ ಮಾಡಿ ಬರುವುದೇ ಇಲ್ಲ. ಆದರೆ ಬೌದ್ಧರು ಮತ್ತು ಮಾಯಾವಾದಿಗಳು ಹೇಳ್ತಾರೆ ಜಹಲ್ ಲಕ್ಷಣ ಅಂತ ಒಂದಿದೆ ಅಂತ. ವಾಚ್ಯಾರ್ಥವನ್ನು ಬಿಟ್ಟು ಬಿಟ್ಟೆ. ವಾಚ್ಯಾರ್ಥ ಯಾವುದು? ದೃಶ್ಯವಾದ ವಿಶ್ವ. ಲಕ್ಷ್ಯಾರ್ಥ ಯಾವುದು? ಅದೃಶ್ಯವಾದ ಬ್ರಹ್ಮ. ಅದನ್ನ ಅರ್ಥ ಇಟ್ಕೊಳ್ಬೇಕು. ಇಲ್ಲಿ ವಾಚ್ಯಾರ್ಥ ಬ್ರಹ್ಮ ವಾಚ್ಯ ಆಗೋದಿಲ್ಲ. ಒಂದು ಲಕ್ಷಣ ಜಹಲ್ ಲಕ್ಷಣ, ಇನ್ನೊಂದು ಲಕ್ಷಣ ಅಜಹಲ್ ಲಕ್ಷಣ. ವಾಚ್ಯಾರ್ಥವನ್ನು ಬಿಡದೆ ತಗೊಳ್ಳೋದು. ಮತ್ತೊಂದು ಜಹದ ಜಹತ್, ಸ್ವಲ್ಪ ಬಿಡೋದು ಸ್ವಲ್ಪ ತಗೊಳ್ಳೋದು. ಸ್ವಲ್ಪ ವಾಚ್ಯದಲ್ಲಿ ಇದ್ದ ಸ್ವಲ್ಪ ಅರ್ಥವನ್ನು ಬಿಡೋದು, ಸ್ವಲ್ಪ ತಗೊಳ್ಳೋದು. ಹೀಗೆ ಜಹದ ಜಹಲ್ ಲಕ್ಷಣ ಅಂತ. ಸುಮ್ಮನೆ ಇದು ಸಾಮಾನ್ಯ ಜನ ಗಾಬರಿ ಮಾಡಿ ಶಬ್ದಗಳಿವೆಲ್ಲ. ಈ ವೇದಾಂತದಲ್ಲಿ ಏನೋ ಜನರಿಗೆ ಅರ್ಥವಾಗದ ಶಬ್ದಗಳಿಂದ ಬಳಸಿ ಜನರನ್ನು ಕಂಗಾಲು ಮಾಡುವಂತಹ ಪ್ರಕ್ರಿಯೆ ಇದೆಲ್ಲ. ವಸ್ತುತಃ ಟೊಳ್ಳಿದೆ, ಏನಿಲ್ಲ ಇದರಲ್ಲಿ. ಈ ಜಹಲ್ ಲಕ್ಷಣ ಜಹಲ್ ಲಕ್ಷಣ ಏನೋ ಭಾರಿ ವಿಷಯಪ್ಪ, ನಮಗೆಲ್ಲ ಅರ್ಥ ಆಗುವುದಿಲ್ಲ ಅಂತ ಜನ ತಿಳ್ಕೊಂಡು ದೂರ ಹೋಗ್ಬೇಕು ಅಂತ ಮಾಡೋ ಗದ್ದಲಗಳಿವೆ. ಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಜಹದ ಜಹಲ್ ಲಕ್ಷಣ ಅಂದ್ರೆ ವಿಷಯ ನಿಮಗೆ ದೃಷ್ಟಾಂತ ಕೊಟ್ಟು ಹೇಳ್ತೇವೆ. ಜಹಲ್ ಲಕ್ಷಣ ಅಂದ್ರೆ ನೋಡಿ ವೇದದಲ್ಲಿ ಬರುತ್ತೆ. ಯಥೋವಾ ತೈತ್ರಿಯ ಉಪನಿಷತ್, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ಅಭಿಸಂಬಿಷಂತಿ ತದ್ ಬ್ರಹ್ಮ ಅಂತ. ಯಾವುದರಿಂದ ಈ ಜಗತ್ತು ಸೃಷ್ಟಿಯಾಯಿತೋ, ಯಾವುದು ಈ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದೆಯೋ, ಯಾವುದರಲ್ಲಿ ಈ ಜಗತ್ತು ಪ್ರಳಯ ಕಾಲದಲ್ಲಿ ಹೋಗಿ ಸೇರ್ತದೋ ಮತ್ತು ಕೊನೆಯದಾಗಿ ಮುಕ್ತಿಯಲ್ಲಿ ಯಾರನ್ನು ಹೋಗಿ ಸೇರ್ತದೋ ಅದು ಬ್ರಹ್ಮ. ಇಷ್ಟು ಸ್ಪಷ್ಟವಾಗಿ ಬ್ರಹ್ಮ ಶಬ್ದದ ವಿವರ ಲಕ್ಷಣ ಹೇಳ್ತದೆ. ಅದಕ್ಕೆ ಇದು ಜಹಲ್ ಲಕ್ಷಣ ಅಂದ್ರೆ ಎಲ್ಲ ಬಿಟ್ಬಿಡ್ಬೇಕು ಇದರಲ್ಲಿ. ಯಾಕಂದ್ರೆ ಸೃಷ್ಟಿಯ